So, good evening, guys. Good evening, everyone, and welcome back, guys, once again to Unacademy. So, as you all know, guys, Unacademy it is one of the top leading academic institute which offers training in all the fields of educational sector. So, this session, guys, is for all the second PU. Okay, second PU. By that I mean, guys, for all the second PUC students for commerce branch, guys, we are conducting this session. So before starting, guys, I'd like to inform you, subscribe to our channel Unacademy Karnataka PUC. Why? Because we'll be bringing you guys each and every session with complete and detailed explanation. ಎಲ್ಲ ಟಾಪಿಕ್ಸ್ ಅನ್ನ ನಾವು ನಿಮಗೆ ಕಂಪ್ಲೀಟ್ ಆ್ಯಂಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಫಾರ್ಮ್ಯಾಟಲ್ಲಿ ತರ್ತೇವೆ ರೀ. ಸೊ ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮಗೆಲ್ಲ ನೋಟಿಫಿಕೇಶನ್ಸ್ ಬರ್ತವೆ. ಲೈಕ್ ದಿ ವಿಡಿಯೋ, ಗೈಸ್. ಲೈಕ್ ಮಾಡಿ ವಿಡಿಯೋನ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಯಲ್ಲಿ. Okay, for all the second PUC students, guys, commerce branch ಅವರಿಗೆ basic mathematics is this subject which is optional ಆಗಿ basic mathematics subject ಇದೆ ರೀ second PUC commerce ಅವರಿಗೆ. So I, guys, will be conducting basic mathematics topic for the second PU examination. So before starting today's class, guys, let me inform you, this is something regarding me for those who are watching me for the first time. Unacademyಗೆ ಫಸ್ಟ್ ಟೈಮ್ ಯಾರು ನೋಡುತ್ತಿದ್ದೀರಾ, ಸ್ವಾಗತ, ಗೈಸ್. ಆ್ಯಂಡ್ ಇದು ನನ್ನ ಬಗ್ಗೆ ಸ್ವಲ್ಪ ಬ್ರೀಫಲ್ಲಿ ನಿಮಗೆ ಇಂಪಾರ್ಟೆನ್ಸನ್ನು ನಾನು ಅಬೌಟ್ ಮೈ ಲೈಫ್, ಗೈಸ್, ಅಬೌಟ್ ವಾಟ್ ಐ ಡೂ ಪ್ರೊಫೆಷ್ನಲಿ. ಸಿ, ಐ ಆಮ್ ಅನ್ engineer, guys, professionally, design engineer, and as a SAP analyst I've worked on. And then educator I'm by passion, guys, because education is my passion. I like to teach students. So for the past 6 years, guys, I've been accompanied with competitive examinations in the educational sector. So as you can see, guys, I've been accompanied in various competitive examinations like public sector, banking, and all those. But here the main key to focus is the PU board examination, guys. Yes, guys, pre-university level examination igu kuda nanu ಎಕ್ಸ್ಪರ್ಟೀಸ್ ಆಗಿ ಅಂತ ಹೇಳ್ಬೋದು. ಬಟ್ ನನ್ನೆಲೆಸ್ ಐ ಡೋಂಟ್ ವಾಂಟ್ ಟು ಬೋಸ್ಟ್ ಅಬೌಟ್ ಮೈ ಸೆಲ್ಫ್. ಎಕ್ಸ್ಪರ್ಟ್ ಅಂದರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ರೀ. ನಿಮ್ಮ ಎಕ್ಸಾಮಿನೇಷನಲ್ಲಿ ಯಾವ ಪ್ರಕಾರ ಕ್ವೆಶನ್ಸ್ ಬರ್ತವೆ, ಯಾವ ಪ್ರಕಾರ ನೀವು ಸ್ಟ್ರಾಟಜೀಸನ್ನು ಫಾಲೋ ಮಾಡಬೇಕಾಗಿದೆ, ಏನನ್ನ ಕ್ವೆಶನ್ಸು ನಿಮಗೆ ಕರ್ನಾಟಕ ಬೋರ್ಡ್ ಕೇಳುತ್ತೆ, ಆ ಬೇಸಿಸ್ ಮೇಲೆ ನಾವು ನಿಮ್ಮೆಲ್ಲ ಪ್ರಿಪರೇಷನನ್ನು ಮಾಡಿಸುತ್ತೇವೆ. ಓಕೆ, ಸೊ ನೌ, ಗೈಸ್, ಸಿ, ದಿಸ್ ಈಸ್ ಅಬೌಟ್ ಮೀ and Unacademy Karnataka, guys, we also have our Telegram channel. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ನಾವು ಪ್ರೊವೈಡ್ ಮಾಡಿದ್ದೇವೆ. ಅಲ್ಲಿಂದ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಗೈಸ್. ಆಫ್ಟರ್ ಎಂಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್, ಗೈಸ್, PDF ಫಾರ್ಮ್ಯಾಟಲ್ಲಿ ಅಲ್ಲಿ ನಾವು ನೋಟ್ಸನ್ನು ಅಪ್ಲೋಡ್ ಮಾಡ್ತೀವಿ. ಮತ್ತು ಬೇರೆ ನೋಟಿಫಿಕೇಷನ್ಸ್ ಇದ್ದರೂ ನಿಮ್ಮೆಲ್ಲರಿಗೂ ಅಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಸಿಕ್ಕಿ ಬರ್ತವೆ. ಸೊ ಯು ವಿಲ್ ಬಿ ಅಪ್ ಟು ಡೇಟ್ ವಿತ್ Unacademy. ಓಕೆ, ಆ್ಯಂಡ್ ದೆನ್, ಗೈಸ್, ಈಗ ಕ್ಲಾಸನ್ನು ನಾವು ಯೂಟ್ಯೂಬಲ್ಲಿ ಕಂಡಕ್ಟ್ ಮಾಡ್ತಿದ್ದೇವೆ, ಜಸ್ಟ್ ಇನ್ ಆರ್ಡರ್ ಟು ಲೆಟ್ ಯು ನೋ ದಟ್ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದಿ ಸೆಷನ್ಸ್. ಈಗ ನೆಕ್ಸ್ಟ್ ಏನಿದೆ ರೀ, ಫ್ರಮ್ 25th, ಗೈಸ್, 25th ಆಫ್ ಆಗಸ್ಟ್ ಎಲ್ಲ ಕ್ಲಾಸಸ್ಸು Unacademy, ಗೈಸ್. ಎಸ್, Unacademy ಆ್ಯಪಲ್ಲಿ ಎಲ್ಲ ಕ್ಲಾಸಸ್ಸನ್ನು ನಾವು ಕಂಡಕ್ಟ್ ಮಾಡ್ತೇವೆ ರೀ ಫಾರ್ 1 ವೀಕ್, ಗೈಸ್. ಅಫ್ಕೋರ್ಸ್ ಎಲ್ಲ ನಿಮಗೆ ಫ್ರೀ ಆಗೇ ಇರುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ, ನೀವು ನಮ್ಮ ಎಲ್ಲ ಎಜುಕೇಟರ್ಸ್ ಜೊತೆಯಲ್ಲಿ, ಓಕೆ, Unacademyಯ ಪ್ರತಿಯೊಂದು ಟೀಮಲ್ಲಿ ಟಾಪ್ ಎಜುಕೇಟರ್ಸ್ ಇದ್ದಾರೆ. ನಮ್ಮ ಎಲ್ಲ ಎಜುಕೇಟರ್ಸ್ ಜೊತೆಯಲ್ಲಿ ನೀವು ಯು ಕ್ಯಾನ್ ವಾಟ್, ಗೈಸ್, ಯು ಕ್ಯಾನ್ ಸ್ಪೀಕ್ ವಿತ್ ಅಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಅಸ್, ಯು ಕ್ಯಾನ್ ಆಸ್ಕ್ ಅಸ್ ಆಲ್ ದೋಸ್ ಕ್ವೆಶನ್ಸ್ ದ್ಯಾಟ್ ಯು ನೀಡ್. ನಿಮ್ಮೆಲ್ಲರಿಗಿರುವ ಎಲ್ಲ ಕ್ವೆಶನ್ಸನ್ನು ನಾವು ನಿಮಗೆ ಅಲ್ಲಿ ಇನ್ಫಾರ್ಮ್ ಮಾಡ್ತೇವೆ. ವಿಲ್ ಡೀಲ್ ವಿತ್ ಆಲ್ ದೋಸ್ ಕ್ವೆಶನ್ಸ್, ಗೈಸ್.
Okay, so I hope you can see it here as mentioned on the screen. ಸೊ ಇಲ್ಲಿ ಇಂಟ್ರಾಕ್ಷನ್ ಮಾಡೋಣ ರೀ. ನಿಮ್ಗೆ ಏನೇನು ಡೌಟ್ಸ್ ಇರ್ತವೆ ಆ ಎಲ್ಲ ಡೌಟ್ಸನ್ನು ನಾವು ಕ್ಲಿಯರ್ ಮಾಡೋಣ. ಏನು ನಿಮಗೆ ಇಲ್ಲ ಸರ್ ನಾವು ಆಪ್ಷನಲ್ ತೊಗೊಳ್ಬೇಕಾ ಬೇಸಿಕ್ ಮ್ಯಾಥಮೆಟಿಕ್ಸ್ ನಾವು ಆಪ್ಷನಲ್ ತೊಗೊಂಡ್ರೆ ನಮಗೇನು ಕಷ್ಟ ಆಗುತ್ತಾ, ಆ ಪ್ರಕಾರ ಎಲ್ಲ ಕ್ವೆಶನ್ಸನ್ನು ಗೈಸ್ ನಾವು ಇಲ್ಲಿ ಕವರ್ ಅಪ್ ಮಾಡೋಣ. ಸೊ ಜಾಯ್ನ್ ಅಪ್ ಗೈಸ್ ಆನ್ 25th of August at Unacademy app. So there guys, after that we'll be covering up important topics ಅನ್ನ ಅಲ್ಲಿ ಕವರ್ ಅಪ್ ಮಾಡೋಣ್ರಿ ನಾವೆಲ್ಲರೂ. ಓಕೆ, ಈಗ ನಾನು ಇವತ್ತಿನ ಸೆಷನಲ್ಲಿ ಗೈಸ್ ಕ್ಯಾಲ್ಕುಲಸ್ ಅಂತ ಹೇಳಿ ಸೆಷನನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, ಸೊ ಹಿಯರ್ ಗೈಸ್ ಈ ಸೆಷನಲ್ಲಿ ನೀವು ಅಟೆಂಡ್ ಆಗ್ತಿರಲ್ರಿ ರಿಯೋ 10 ಗೈಸ್. ಎಸ್, ದಿ ಎಂಟೈರ್ ಅನ್ಅಕಾಡೆಮಿ ಟೀಮ್ ಲೆಡ್ ಬೈ ರಿಯೋ ಬಾಬಾ ಆಸ್ ಯು ಫೇಮಸ್ಲಿ ಕಾಲ್ ಹಿಮ್ ಗೈಸ್. ಸೊ ರಿಯೋ 10 ಅಂತ ಹೇಳಿ ನಮ್ಮ ಕೋಡ್ ಇದೆ ರೀ. ಆ ಕೋಡನ್ನು ನೀವು ಯೂಸ್ ಅಪ್ ಮಾಡಿ ಅಲ್ಲಿ, and then you can be connected with us. Okay, so that is all something guys in a brief regarding the courses that Unacademy has been offering to you. So now let us come back to the part that we are here to discuss, and that part guys is the calculus part. Correct guys? So calculus in ivattu second, mostly third class guys that I am including. In the first class I have discussed about the basics guys. Basics anna ನಾವು ನೋಡಿದವೆ, ಯಾವ ಪ್ರಕಾರ ನಾವು ಈ ಕ್ಯಾಲ್ಕುಲಸ್ ಟಾಪಿಕ್ ಅನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿ. ನಾವು ಗೈಸ್ ವಿಲ್ ಬಿ ಡೀಲಿಂಗ್ ಅಪ್ ವಿತ್ ವೇರಿಯಸ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಈಗ ನೋಡಿ ಗೈಸ್, ಕ್ಯಾಲ್ಕುಲಸಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ವಿ ಹ್ಯಾವ್ ಡೆಲ್ಟ್ ವಿತ್ 1 ಮಾರ್ಕ್ ಕ್ವೆಶನ್ ಗೈಸ್. ವಾಟ್ ಈಸ್ ಕ್ಯಾಲ್ಕುಲಸ್ ಅಬೌಟ್, ಅದು ಬೇಸಿಕ್ಸನ್ನು ನಾವು ನೋಡಿದ್ದೇವೆ. ಸೊ ಇವತ್ತು ಮತ್ತೆ ಗೈಸ್ ನಾವು ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ ರೀ ಕ್ಯಾಲ್ಕುಲಸ್ ಬೇಸಿಸ್ ಮೇಲೆ. ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಅಂತ ಹೇಳಿ ಏನು ಟಾಪಿಕ್ ಇದೆ ಅಲ್ರಿ, ಆ ಬೇಸಿಸ್ ಮೇಲೆ ಸ್ವಲ್ಪ ಕ್ವೆಶನ್ಸನ್ನು ನಾವು ಮತ್ತೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಟುಡೇ ಗೈಸ್ ಐ ವಿಲ್ ಬಿ ಸಾಲ್ವಿಂಗ್ ಅಪ್ 3 ಮಾರ್ಕ್ಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. 1 ಮಾರ್ಕ್ ಕ್ವೆಶನ್ ಕೂಡ ನೋಡೋಣ ರೀ. ಇನ್ನು ಒಂದು 2-3 ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸಿಸ್ ಮೇಲೆ ನಮಗೆ ಕ್ವೆಶನ್ಸ್ ಬಂದರೆ ಯಾವ ಪ್ರಕಾರ ನಾವು ಆ ಕ್ವೆಶನ್ಸನ್ನು ಹ್ಯಾಂಡಲ್ ಮಾಡಬೇಕು ಆ ಪ್ರಕಾರ ಮಾಡೋಣ. ಓಕೆ, ಸೊ ನೋಡಿ ಗೈಸ್, ಇವತ್ತಿನ ಫಸ್ಟ್ ಸೆಷನಿನ ಕ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಈಗ ಪ್ರೀವಿಯಸ್ ಕ್ಲಾಸಲ್ಲಿ ವಿ ಹ್ಯಾವ್ ಆಲ್ರೆಡಿ ಡೆಲ್ಟ್ ವಿತ್ ಒನ್ ಆಫ್ ದಿ ಫಾರ್ಮುಲಾ ಗೈಸ್. ಒಂದು ಫಾರ್ಮುಲಾನ ನಾವು ನೋಡಿದ್ದೇವೆ ಪ್ರೀವಿಯಸ್ ಕ್ಲಾಸಲ್ಲಿ. ಓಕೆ, ಈಗ ಆ ಬೇಸಿಸ್ ಮೇಲೆ okay, on that basis guys we are going to deal up with certain 1 mark questions here. ಸೊ ಒಂದು ಫಾರ್ಮುಲಾ ಇದೆ ರೀ ನಮಗೆ, ಮತ್ತೊಂದು ಫಾರ್ಮುಲಾ ಏನಿದು ಸರ್ ಫಾರ್ಮುಲಾಸ್ ಅಂದರೆ ಸಿಯರ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಥೀಟಾ. ಓಕೆ, ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ವಿಲ್ ಗಿವ್ ಅಸ್ 1. ಇದರ ಅರ್ಥ ಏನು ರೀ, ಈ ನಮ್ಮ ಸೈನ್ ಫಂಕ್ಷನ್ ಏನಿದೆ ಅಲ್ರಿ, ಈ ಸೈನ್ ಫಂಕ್ಷನಿಗೆ ನಾವು ಈ ನಮ್ಮ ಲಿಮಿಟ್ ದಟ್ ಈಸ್ ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ 0, ಈ ಲಿಮಿಟನ್ನು ನಾವು ಇಲ್ಲಿ ಅಪ್ಲೈ ಮಾಡಿದರೆ ನಮಗೆ ವ್ಯಾಲ್ಯೂ ಬರುವುದು 1 ಅಂತ ಹೇಳಿ ಅರ್ಥ. ಅದು ಹೇಗೆ ಬರುತ್ತೆ ಸರ್, ಅದು ನಂತರ ನಾವು ನೋಡೋಣ. ಇನಿಷಿಯಲಿ ವಿಲ್ ಫೋಕಸ್ ಆನ್ ಸಾಲ್ವಿಂಗ್ ದಿ ಕ್ವೆಶನ್ಸ್ ಗೈಸ್, ಯಾವ ಪ್ರಕಾರ ಈ ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಆಸ್ ವಿ ಹ್ಯಾವ್ ಸೀನ್ ಇನ್ ದಿ ಪ್ರೀವಿಯಸ್ ಕ್ಲಾಸ್ ಗೈಸ್, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟುವರ್ಡ್ಸ್ a, x raised to n minus of a raised to n whole divided by x minus of a. This was equals to n into a to the power of n minus of 1. Correct right? This is the formula that we'll be dealing with in the previous class that we have dealt with. So ಇವತ್ತಿನ ಕ್ಲಾಸಲ್ಲಿ ನಾವು ಈ ಫಾರ್ಮುಲಾ ಬೇಸಿಸ್ ಮೇಲೆ ಸಾಲ್ವ್ ಅಪ್ ಮಾಡೋಣ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 0 ಆ್ಯಂಡ್ ದೆನ್ ಈಗ ಯಾವ ಬೇಸಿಸ್ ಮೇಲೆ ನಾವು ಇಲ್ಲಿ ಸೈನ್ ಫಂಕ್ಷನನ್ನು ತೊಗೊಂಡಿದ್ದೇವೆ ಹಾಗೆ ಬೇಸಿಸ್ ಮೇಲೆ ನಾವು ಟ್ಯಾನ್ ಫಂಕ್ಷನನ್ನು ಕೂಡ ತೊಗೊಳ್ಬೇಕಾಗತ್ತೆ. ಟ್ಯಾನ್ ಆಫ್ ಥೀಟಾ ಹೋಲ್ ಡಿವೈಡೆಡ್ ಬೈ ಥೀಟಾ ವಿಚ್ ಈಸ್ ಈಕ್ವಲ್ಸ್ ಟು 1 guys. Limit as x tends to 0 tan theta whole divided by theta is equals to 1. ಸೊ ಈ ಎರಡು ಫಾರ್ಮುಲಾಸ್ ಬೇಸಿಸ್ ಮೇಲೆ ನಾವು ಇವತ್ತು ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. Initially before that let me take in the first question guys that we are going to solve up today. So if you have any problems guys, if you have any comments, you can let us know in the comment section. We'll definitely get back to all those doubts you have, because your understanding guys is the major reason that we are here in order to teach you. Okay, so now guys if you see it here,
I think the first question is on your screen, guys. Is it visible, guys? If not, I'll write it down. See here, the first question. Limit as x tends to 0, sine of ax divided by bx, where a and b are not equal to 0. Okay, so this is the first question, guys. ಇವತ್ತಿನ ಫಸ್ಟ್ ಕ್ವೆಶನ್, ಈ ಕ್ವೆಶನ್ ಅನ್ನು ನಾವು ನೋಡ್ತಿದ್ದೇವೆ. ಸಿ ಇಫ್ ಯು ಲುಕ್ ಅಪ್ ಹಿಯರ್, ಗೈಸ್, ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಹೇಗೆ ಮಾಡಬೇಕು, ಆಸ್ ವಿ ಹ್ಯಾವ್ ಸೀನ್ ಇನ್ ದಿ ಪ್ರೀವಿಯಸ್ ಕ್ಲಾಸ್, ಗೈಸ್. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೇವೆ. ಏನು ನೋಡಿದ್ದೇವೆ? ಯಾವುದೇ ಒಂದು ನಮಗೆ ಈ ಬ್ರಾಕೆಟಲ್ಲಿ ಇರುವ ಟರ್ಮ್ ಇರುತ್ತಲ್ರಿ, ಆಲ್ಜಿಬ್ರೈಕ್ ಟರ್ಮ್, ಅದನ್ನು ನಾವು ಸಿಂಪಲ್ ಫಾರ್ಮಿಗೆ ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ವಿ ಹ್ಯಾವ್ ಟು ರಿಡ್ಯೂಸ್ ಇಟ್ ಸಿಂಪಲ್ ಫಾರ್ಮಿಗೆ. ಯಾವುದೇ ಒಂದು ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಈ ಫಾರ್ಮ್ಯಾಟಲ್ಲಿ ಇದ್ದರೆ ವಿ ಟ್ರೈ ಟು ರಿಡ್ಯೂಸ್ ಇಟ್. ಜನರಲಿ ಎಕ್ಸ್ ವ್ಯಾಲ್ಯೂ 0, ಇಲ್ಲಿ ಲಿಮಿಟ್ ಏನು ಕೊಟ್ಟಿರ್ತಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಮಗೆ ಆನ್ಸರ್ ಬಂದರೆ ಓಕೆ, 0/0 ಫಾರ್ಮ್ಯಾಟಲ್ಲಿ ಬಂದರೆ ನಾವೇನು ಮಾಡ್ತೀವಿ ರೀ, ಅದನ್ನು ವಿ ಸಿಂಪ್ಲಿಫೈ ಇಟ್. ವಿ ಹ್ಯಾವ್ ಟೂ ಆಪ್ಷನ್ಸ್ ಹಿಯರ್, ಐದರ್ ವಿ ಸಿಂಪ್ಲಿಫೈ ಇಟ್ ಆರ್ ಐದರ್ ವಿ ಟ್ರೈ ಟು ರಿಡ್ಯೂಸ್ ಇಟ್ ಟು ದಿ ಫಾರ್ಮ್ಯಾಟ್. ಕರೆಕ್ಟ್ರಿ, ಒಂದು ಫಾರ್ಮುಲಾ ಪ್ರಕಾರ ರಿಡ್ಯೂಸ್ ಮಾಡಲಿಕ್ಕೆ ನೋಡ್ತೀವಿ ಅಥವಾ ಸಿಂಪ್ಲಿಫೈ ಮಾಡಲಿಕ್ಕೆ ನೋಡ್ತೀವಿ. ಆದರೆ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ, ಗೈಸ್, ಏನಾಗುತ್ತೆ, ಜನರಲಿ ಈ ಎಕ್ಸ್ ಟೆಂಡಿಂಗ್ ಟು 0 ಅಂತ ಹೇಳಿ ಇದೆಯಲ್ರಿ, ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಜನರಲಿ ನಮಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗಬಹುದು ಇನ್ ಕೇಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ರೀ, ಜನರಲ್ ಆಗಿ ವಿ ಯೂಶ್ವಲಿ, ಗೈಸ್, ಡೈರೆಕ್ಟ್ಲಿ ಗೋ ಟು ದಿ ಫಾರ್ಮುಲಾ ಬೇಸಿಸ್. ಜನರಲಿ ನಾವು ಫಾರ್ಮುಲಾನ ಇಲ್ಲಿ ಫಾರ್ಮುಲಾ ಶೇಪಿಗೆ ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಅಪ್ ಮಾಡ್ತೀವಿ. ಸೊ ನಾವು, ಗೈಸ್, ಆ ಫಾರ್ಮುಲಾ ಬೇಸಿಸ್ಗೆ ಹೇಗೆ ಮಾಡುವುದು? ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ಆಸ್ ಐ ಹ್ಯಾವ್ ಜಸ್ಟ್ ಮೆನ್ಷನ್ಡ್ ಹಿಯರ್, ಒಂದು ಫಾರ್ಮುಲಾ ಈಗ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಏನದು? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಸೈನ್ ಆಫ್, ಓಕೆ, ಆಸ್ ವಿ ಹ್ಯಾವ್ ಜಸ್ಟ್ ಸೀನ್, ಗೈಸ್, ಈಗ ಜಸ್ಟ್ ಪ್ರಿಯಸ್ ಮೆನ್ಷನ್ ಮಾಡಿದ್ದೀನಲ್ರಿ, ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ, ಅಥವಾ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಬಿಕಾಸ್ ಇಲ್ಲಿ ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಎಕ್ಸ್ ಇದ್ದರೆ ಎಕ್ಸ್ ಬರುತ್ತೆ, ಥೀಟಾ ಇದ್ದರೆ ಅಲ್ಲಿ ಥೀಟಾ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ರೈಟ್ ಇಟ್ ಡೌನ್ ಆಸ್ theta here, guys. Let theta tend towards 0, and here too this will also be theta, guys. ಇದು ಕೂಡ ನಮ್ಮದು theta ಆಗಿ ಇರುತ್ತೆ. theta is tending towards 0. ಸೊ ಆ ಬೇಸಿಸ್ ಮೇಲೆ ಆ ಫಾರ್ಮುಲಾ ಇಲ್ಲಿ ನಾವು ಅಪ್ಲೈ ಮಾಡ್ತಿದ್ದೇವೆ. ಸೈನ್ ಆಫ್ ಥೀಟಾ ಹೋಲ್ ಡಿವೈಡೆಡ್ ಬೈ ಥೀಟಾ, ದಿಸ್ ವಿಲ್ ಬಿ ಈಕ್ವಲ್ ಟು 1. ಇದು ನಮ್ಮ ರೆಡಿಮೇಡ್ ಫಾರ್ಮುಲಾ. ಈಗ ಇಲ್ಲಿ ನಾವು ಎಕ್ಸ್ ಟೆಂಡಿಂಗ್ ಟು 0 ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಹಿಯರ್, ಗೈಸ್, ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಅಂತ ಹೇಳಿ ಇದೆ. ವೈಲ್ ಆಸ್ ಈ ಆ್ಯಂಗಲ್ ಎ ಎಕ್ಸ್ ಅಂತ ಹೇಳಿ ನಾವು ತೊಗೊಂಡ್ರೆ ಹಿಯರ್ ಡಿನಾಮಿನೇಟ್ರಲ್ಲೂ ಕೂಡ ನಮಗೆ ಎ ಎಕ್ಸೇ ಇರಬೇಕು. ಅವತ್ತೇ ಮಾತ್ರ ನಾವು ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬಹುದು. ಕರೆಕ್ಟಾ? ಆನ್ ದ್ಯಾಟ್ ಬೇಸಿಸ್, ಗೈಸ್, ವಾಟ್ ವಿಲ್ ಡೂ, ವಿಲ್ ಮಲ್ಟಿಪ್ಲೈ ಹಿಯರ್. ಓಕೆ, ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್ ಬ್ರಾಕೆಟ್ ವ್ಯಾಲ್ಯೂ ಬೈ ಎ ಅಪಾನ್ ಬಿ. ಎ ಅಪಾನ್ ಬಿ ಇಂದ ಮಲ್ಟಿಪ್ಲೈ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಸೈನ್ ಆಫ್ ax divided by bx, and then it is b upon a upon b, not b upon a upon b, a divided by b. We are multiplying a upon b. yadike because simplify ಮಾಡಲಿಕ್ಕೆ ರೀ. So now if you see here, guys, next step ಅಲ್ಲಿ ನಾನು ಏನು ಬರಿಬೋದು, limit as x tends towards 0, sin of ax as it is sin of ax ಅಂತ ಹೇಳಿ ಬರೆಯೋಣ, whole divided by ಈ ಬಿ ಏನಿದೆ ಅಲ್ರಿ, ಓಕೆ, ಐ ಆಮ್ ಗೋಯಿಂಗ್ ಟು ರೈಟ್ ಡೌನ್ ದಿಸ್ ಬಿ ವ್ಯಾಲ್ಯೂ, ಗೈಸ್. ಈ ಬಿ ವ್ಯಾಲ್ಯೂ ಏನಿದೆ ಅಲ್ರಿ, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಡೌನ್ ವಿತ್ ದ ಹೆಲ್ಪ್ ಆಫ್ ಎ. ಓಹ್, ಸಾರಿ, ಗೈಸ್, ಸಾರಿ. ಸೊ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎ ಅಪಾನ್ ಬಿ ಮಾಡ್ಲಿಕ್ಕೆ ಬರಲ್ಲಲ್ರಿ, ಟ್ರೈಬ್ಲಿ ಸಾರಿ, ಗೈಸ್. ಎ ಅಪಾನ್ ಎ ಇಂದ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಾಗುತ್ತೆ. ಎದಕ್ಕೆ ಸರ್ ಎ ಅಪಾನ್ ಎ? ಓಕೆ, ಇಟ್ ವಾಸ್ ಬೈ ಮಿಸ್ಟೇಕ್, ಡೂ ಪಾರ್ಡನ್ ಮಿ, ಗೈಸ್. ಎ ಅಪಾನ್ ಎ, ಎದಕ್ಕೆ ಎ ಅಪಾನ್ ಎ? ಎ ಆ್ಯಂಡ್ ಎ ಕ್ಯಾನ್ಸಲೇಷನ್ ಆಗಿ ಮತ್ತೆ ಈ ಎಲಿಮೆಂಟೇ ಉಳಿಯಬೇಕು. ಓಕೆ, ಎ ಅಪಾನ್ ಬಿ ಮಾಡಿದ್ರೆ ನಾವು ಮತ್ತೆ ಬ್ಯಾಕ್ವರ್ಡ್ ಆಗಿ ನಾವು ಸಾಲ್ವ್ ಮಾಡಿದ್ರೆ ಈ ಫಾರ್ಮ್ಯಾಟ್ ನಮಗೆ ಬರೋಲ್ಲ. ಓಕೆ, ವಿ ಹ್ಯಾವ್ ಟು ಸ್ಯಾಟಿಸ್ಫೈ ಈಚ್ ಆ್ಯಂಡ್ ಎವ್ರಿ ಕಂಡೀಷನ್, ಗೈಸ್. ಸೊ ಎ ಇಂದ ಮಲ್ಟಿಪ್ಲೈ, ಎ ಇಂದ ಡಿವೈಡ್ ನಾವು ಮಾಡ್ತೇವೆ. ಸೊ ಹಿಯರ್ ನಾವು ಈ ಬಿ ಜಾಗದಲ್ಲಿ ನಾನು ಎ ಬರಿತೀನಿ, ಜಸ್ಟ್ ಚೇಂಜಿಂಗ್ ಅಪ್ ದಿ ಪೊಸಿಷನ್ಸ್ ಹಿಯರ್. ಸೊ ಸೈನ್ ಆಫ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಎಕ್ಸ್ ಮಲ್ಟಿಪ್ಲೈಡ್ ವಿತ್ ಎ divided by b. So e value, it is like your formula, and what will be that, guys? 1 into a upon b, which is equals to a divided by b. Okay, I hope you are able to understand, guys.
So this is how, guys, we are going to deal up with each and every part. So just a minute, guys. Yes, guys, calculus. Yes, sorry, guys. So I think now the screen is clear. Okay, you haven't got any problem. So now let us come back to the questions, guys, that we were considering about. So now let us look at the second question, guys. Okay, so we are solving today questions based on trigonometric functions. Trigonometric basis ಮೇಲೆ questions ಬಂದ್ರೆ ಯಾವ ಪ್ರಕಾರ ನಾವು solve ಮಾಡಬೇಕು. Okay, so now look at the second question, guys. Of course these questions are from your textbook. ನಿಮ್ಮ textbook ಅಲ್ಲಿ ಕೊಟ್ಟಿರುವ questions ಅನ್ನೇ ನಾನು ಇನಿಷಿಯಲ್ ಆಗಿ ಇಲ್ಲಿ ಸಾಲ್ವ್ ಮಾಡ್ತಿದ್ದೇನೆ ಇವತ್ತು. Okay, so do subscribe ಮಾಡಿ, guys, ನಮ್ಮ ಚಾನಲ್ಗೆ Unacademy Karnataka. who is this sir? He is to install करना है. I didn't know sir. Yes. So second question is on your screen, guys. So now try ಮಾಡಿ on the same basis that we have solved the previous question, guys. Look at the question. The question, guys, that we are looking now, sine of x square divided by x. So ನೋಡಿ guys, once again ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ guys ಇಲ್ಲಿ, limit as x tends to 0 sine of x square divided by x. ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ಏನಿರ್ಬೇಕ್ರಿ, ಈ ಆಂಗಲ್ ಫಾರ್ಮ್ಯಾಟ್ ಅಲ್ಲಿ ಥೀಟಾ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಏನಿದೆ ಅಲ್ರಿ, ಆ ಥೀಟಾ ಈ ಡಿನಾಮಿನೇಟರ್ ಎರಡು ಸೇಮ್ ಆಗಿ ಇರಬೇಕು. ಸೊ ವಾಟ್ ವಿ ಹ್ಯಾವ್ ಟು ಡೂ ಅಪ್ ಹಿಯರ್, ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್ ಎಕ್ಸ್. ಎಕ್ಸ್ ಅನ್ನ ನಾವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡೋಣ. ಸೊ ನಮ್ಗೆ ಏನು ಬೇಕು ಅದು ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಬೋದಾ ಸರ್? ಏನು ಬೇಕು ಮಾಡಲಿಕ್ಕೆ ಬರಲ್ಲ, ಗೈಸ್. ಸೊ ವೆನೆವರ್ ಯು ಕ್ಯಾನ್ಸಲ್ ಎಕ್ಸ್ ಆ್ಯಂಡ್ ಎಕ್ಸ್, ರಿಪೀಟ್ ಆಗಿ ನಮಗೆ ಈ ಸೇಮ್ ವ್ಯಾಲ್ಯೂನೇ ಬರಬೇಕು. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಔಟ್ ಹಿಯರ್. ಸೊ ನಾವು next step, limit as x tends to 0 sine square as it is sine square x ಅಥವಾ sin x square, sorry not sine square, ಇದು sin x square ಇದೆ guys, sin x square. So sin x square divided by x into x, I can write that to be x square, guys, once again. So sin x square divided by x square and multiplicative value x ಹೊರಗಡೆ ಏನು ಉಳಿದಿದಲ್ರಿ ಅದು ಆ ಪ್ರಕಾರನೇ ಇದೆ, x into x ಇಲ್ಲಿ x square ಅಂತ ಬರ್ದಿದ್ದಾನೆ. ಸೊ sin of theta divided by theta when theta tends to 0 ಆ ಬೇಸಿಸ್ ಮೇಲೆ ಇದ್ರೆ ಕಂಪ್ಲೀಟ್ ವ್ಯಾಲ್ಯೂ ನಮ್ದು 1 ಅಂತ ಹೇಳಿ ಬರುತ್ತೆ. 1 into x guys, nothing but x. ಓಕೆ, ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಗೈಸ್. ಇದು ಕೂಡ ಕ್ವೆಶನ್ ನಮಗೆ ಕ್ಲಿಯರ್ ಆಗಿದೆ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಕ್ವೆಶನ್, ಗೈಸ್. ನೆಕ್ಸ್ಟ್ ಕ್ವೆಶನ್, sine of
ಸಾರಿ ಲಿಮಿಟ್ ಇದೆ ಅಲ್ರಿ. ಸೊ ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ ಅಂದರೆ ಲಿಮಿಟ್ ಬಂದೇ ಬರುತ್ತೆ ಅಲ್ಲ ಸರ್, ಸೈನ್ ಹೇಗೆ ಬಂತು? ಕರೆಕ್ಟ್ ರೀ. ಸೊ ಲಿಮಿಟ್ ಗೈಸ್, ಲಿಮಿಟ್ ಆಫ್ ಸೈನ್ ಆಫ್ 4x ಡಿವೈಡೆಡ್ ಬೈ ಸೈನ್ ಆಫ್ 2x. ಒನ್ಸ್ ಅಗೇನ್ ಯು ಹ್ಯಾವ್ ಟು ರಿಡ್ಯೂಸ್ ಇಟ್ ಗೈಸ್ ಇನ್ ಆರ್ಡರ್ ಟು ಬ್ರಿಂಗ್ ಇಟ್ ಟು ಅ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ನಾವು ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಸೊ ಹಿಯರ್ ಗೈಸ್ ಲಿಮಿಟ್ as x tends towards 0, then sine of 4x divided by sine of 2x. Now guys, ಇದನ್ನು ನಾವು ಹೇಗೆ sin theta divided by theta ಫಾರ್ಮ್ಯಾಟಿಗೆ ತರಬಹುದು ಅದನ್ನು ನೋಡೋಣ. See, I'm going to write down initially limit values separately as x tends towards 0. So sine of 4x divided by 4x, multiply and divide by 4x guys. 4x ಅನ್ನ multiply and divide ನಾನು ಮಾಡ್ತಿದ್ದೇನೆ. sin 4x upon 4x into 4x whole divided by sin of 2x whole divided by 2x into 2x. ಕರೆಕ್ಟ್ ರೀ. ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ 4x ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತಿದ್ದೇನೆ. 4x ಅಪಾನ್ 4x, ಆ 4x ಇಲ್ಲಿ ಬರೆದಿದ್ದೇನೆ. 2x ಡಿವೈಡೆಡ್ ಬೈ 2x, ಆ 2x ನಾನು ಇಲ್ಲಿ ಬರೆದಿದ್ದೇನೆ. ಈಗ ನೆಕ್ಸ್ಟ್ ಈ ಲಿಮಿಟ್ sin 4x upon 4x that will be what guys? 1. ಸೊ 4x ರಿಮೈಂಡರ್ ಆಗತ್ತೆ ರೀ, 4x ಉಳಿದಿರುತ್ತೆ, ಹೋಲ್ ಡಿವೈಡೆಡ್ ಬೈ ಲಿಮಿಟ್ sin 2x ಡಿವೈಡೆಡ್ ಬೈ 2x. ಲಿಮಿಟ್ ಸಪ್ರೇಟ್ ಆಗಿ ಬರಿಬೋದು ರೀ, ನ್ಯೂಮರೇಟರಿಗೂ ಕೂಡ ಡಿನಾಮಿನೇಟರಿಗೂ ಕೂಡ ಸಪ್ರೇಟ್ ಆಗಿ ನಾವು ಬರಿಬೋದು. ಸೊ ಆ ಬೇಸಿಸ್ ಮೇಲೆ ಎರಡು ಸಪರೇಷನನ್ನು ನಾನು ಮಾಡ್ತಿದ್ದೇನೆ. ಆ್ಯಂಡ್ ಇಲ್ಲಿ ಡಿನಾಮಿನೇಟರಲ್ಲಿ 2x ಉಳಿಯುತ್ತೆ. x and x cancel, 2 1s are 2 2s are guys. So the answer is nothing but 2 guys. What is the answer? The remaining answer is nothing but 2. Okay. So now guys, let me consider one more question. I know guys, ತುಂಬ ಬೇಸಿಕ್ ಕ್ವೆಶನ್ಸನ್ನು ನಾನು ಸಾಲ್ವ್ ಮಾಡ್ತಿದ್ದೇನೆ. ಎದಕ್ಕೆ ಸರ್ ಬೇಸಿಕ್ ಮಾಡ್ತಿದ್ದೀರಾ, ಇಷ್ಟು ನಮಗೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ ಗೈಸ್, ಬಟ್ ಜನರಲಿ ಬೇಸಿಕ್ಸು ಸ್ಟ್ರಾಂಗ್ ಆಗಿ ಇರಬೇಕು. ಬೇಸಿಕ್ಸ್ ನಮಗೆ ಸ್ಟ್ರಾಂಗ್ ಇರಲಿಲ್ಲ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಗೈಸ್. ಓಕೆ, ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡಬೇಕ್ರಿ. ಬೇಸಿಕ್ಸ್ ನಮ್ಮದು ಸ್ಟ್ರಾಂಗ್ ಆಗಲಿಲ್ಲ ಅಂದರೆ there might be a problem guys. So that is why I am considering initially the very important and basic questions. So furthermore, prativandu question guys, yes, as I have told you, we'll be covering up each and every example and each and every question. So ಹೇಳ್ದಲ್ರಿ 25th of August ಇಂದ Unacademy ಆ್ಯಪ್ ಅಲ್ಲಿ ಗೈಸ್ ಕ್ಲಾಸಸ್ಸು ಎಲ್ಲ ಸೆಷನ್ಸು ಕವರ್ ಅಪ್ ಆಗ್ತವೆ. ಜಾಯ್ನ್ ಆಗಿ ಅಲ್ಲಿ ರಿಯೋ 10 guys, that is our code. Yes, Unacademy Karnataka team has brought up to you very highly experienced teachers or professionals guys, and the entire team is led by yours own and favorite educator Rio Baba. So Rio 10 is our code guys. ಆ ಕೋಡನ್ನು ನೀವು ಯೂಸ್ ಮಾಡಿ ಅಲ್ಲಿ ಜಾಯ್ನ್ ಆಗಿ. ದೇರ್ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೀಟೇಲ್ ಯಾವ ಪ್ರಕಾರ ಕೋರ್ಸನ್ನು ನಾವು ಕವರ್ ಅಪ್ ಮಾಡೋಣ ಅಂತ ಹೇಳಿ. ಓಕೆ, ಸೊ ನಾವು ಲುಕ್ ಎಟ್ ದಿ ನೆಕ್ಸ್ಟ್ ಕ್ವೆಶನ್ ಗೈಸ್ ದಟ್ ಐ ಆಮ್ ಕನ್ಸಿಡರಿಂಗ್. ಸೊ sin of 3 theta divided by tan of 2 theta as theta tends towards 0. Okay, limit as theta tends towards 0, sin of 3 theta whole divided by tan of 2 theta. So this is the format guys. So ಈಗ ಮತ್ತೆ ನಾವು ಇಲ್ಲಿ ಏನು ಮಾಡಬೇಕು, we have to try to reduce it to ಸಿಂಪಲ್ ಫಾರ್ಮುಲಾ. ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದ್ದರೆ ಆ ಪ್ರಕಾರ ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಮೊದಲು ಸಪ್ರೇಟ್ ಈ ಲಿಮಿಟ್ ಫಂಕ್ಷನನ್ನು ನಾವು ನ್ಯೂಮರೇಟರಿಗೆ ಡಿನಾಮಿನೇಟರಿಗೆ ಸಪ್ರೇಟ್ ಆಗಿ ಬರಿಬೋದು. ಲಿಮಿಟ್ ಸೈನ್ ಆಫ್ 3 theta, ಓಕೆನಾ, 3 theta ಹೋಲ್ ಡಿವೈಡೆಡ್ ಬೈ ಲಿಮಿಟ್ theta ಟೆಂಡಿಂಗ್ ಟುವರ್ಡ್ಸ್ 0 tan ಆಫ್ 2 theta. ಓಕೆನಾ, ಲಿಮಿಟ್ಸನ್ನು ಸಪ್ರೇಟಾಗಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಬರ್ತಿದ್ದೀನಿ. ಇಷ್ಟು ಗ್ಯಾಪ್ ಎದಕ್ಕೆ ಬಿಟ್ಟಿದ್ದೀರಿ ಸರ್? ಎದಕ್ಕೆ ಬಿಟ್ಟಿದ್ದೀನಿ? ಬಿಕಾಸ್ ಇನ್ ಆರ್ಡರ್ ಟು ರಿಡ್ಯೂಸ್ ಇಟ್ ಗೈಸ್, ಈ sin 3 theta ಅನ್ನು ನಾವು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡಲಿಕ್ಕೆ 3 theta ಇಲ್ಲಿ ಆ್ಯಂಗನ್ ಏನಿರುತ್ತಲ್ರಿ 3 theta ಇದೆ, ಡಿನಾಮಿನೇಟ್ರಲ್ಲೂ ಕೂಡ ನಮಗೆ ಬೇಕದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ. ಸೊ 3 thetaನ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತಿದ್ದೀವಿ. ಮಲ್ಟಿಪ್ಲೈಡ್ ವ್ಯಾಲ್ಯೂ ಇಲ್ಲಿದೆ, ಡಿವೈಡೆಡ್ ಬೈ 3 theta ಅಂತ ಇಲ್ಲಿ ಬರುತ್ತಲ್ರಿ, ಅದನ್ನು ಇಲ್ಲಿ ಒಳಗಡೆ ಬರೀತಿದ್ದೇನೆ ಅಷ್ಟೇ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಇನ್ಸೈಡ್ ಗೈಸ್. ಸೊ ಹಾಗೆಯೇ ಇಲ್ಲಿ 2 theta ಇದೆ, ಸೊ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ವಿತ್ 2 theta. ಓಕೆ, ಈ 2 theta ಏನು ಮಾಡ್ತಿದ್ದೀನಿ ರೀ ಒಳಗಡೆ ನಾನು ಇಲ್ಲಿ ಅಪಾರ್ಟ್ ಫ್ರಮ್ ದಿಸ್ ವ್ಯಾಲ್ಯೂ ಗೈಸ್ ಡಿನಾಮಿನೇಟರ್ tan 2 theta ಡಿವೈಡೆಡ್ ಬೈ 2 theta ಅಂತ ಹೇಳಿ ಬರೀತಿದ್ದೇನೆ. ಸೊ ನಾವು ಇಫ್ ಯು ಲುಕ್ ಇನ್ ಕೇರ್ಫುಲಿ, ಲಿಮಿಟ್ sin theta ಡಿವೈಡೆಡ್ ಬೈ theta, ಜಸ್ಟ್ theta ಜಾಗದಲ್ಲಿ 3 theta ಇದೆ ರೀ ಅಲ್ಲಿ. theta ಟೆಂಡಿಂಗ್ ಟುವರ್ಡ್ಸ್ 0 ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಯ್ತು ರೀ.
ಅದೇನಾಗುತ್ತೆ 1 ಆಗುತ್ತೆ. 1 ಇಂಟು 3 ಥೀಟಾ ಡಿವೈಡೆಡ್ ಬೈ, ಆ್ಯಂಡ್ ಇದೇನಾಗುತ್ತೆ ರೀ, ಇದು ಕೂಡ ಟ್ಯಾನ್ ಥೀಟಾ ಅಪಾನ್ ಥೀಟಾ, ಅದು ಕೂಡ 1 ಆಗುತ್ತೆ ಗೈಸ್. 1 ಮಲ್ಟಿಪ್ಲೈಡ್ ವಿತ್ 2 ಥೀಟಾ. ಸೊ ನಾವು ಗೈಸ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಥೀಟಾ ಇನ್ ಥೀಟಾ ಕ್ಯಾನ್ಸಲೇಷನ್ ಆಗುತ್ತೆ. 3 ಡಿವೈಡೆಡ್ ಬೈ 2. What guys? 3 divided by 2 guys, that is our answer. Okay na? So now guys, next question ತಗೊಳ್ಳಿ. ನೋಡಿ ಈ ಕ್ವೆಶನ್ ಅನ್ನ ನೀವು ಟ್ರೈ ಮಾಡಿ ನೋಡೋಣ ಹೇಗೆ ಮಾಡ್ತೀರಾ ಅಂತ ಹೇಳಿ. ಓಕೆ, ನೀವು ಮಾಡ್ಬೋದು ಗೈಸ್, ಅದು ಗುರುತಿದೆ ನನಗೆ, ಬಟ್ ಲೆಟ್ ಮಿ ಸಿ ಹೇಗೆ ಮಾಡ್ತೀರಾ. ಎದಕ್ಕೆ ಸರ್? ಬಿಕಾಸ್ ನಿಮಗೆ ಅರ್ಥ ಆಗ್ತಿದೆ ಇಲ್ಲೋ ಅದು ಗುರ್ತಾಗಬೇಕಲ್ರಿ. ಅರ್ಥ ಆಗಲಿಲ್ಲ ಅಂದರೆ ಕೇಳಿ guys, let us know. We are here to help you out. We are here to help ourselves by helping you guys out. So limit of sine of 3x plus of 7x whole divided by 4x plus of sine 2x. Okay, so limit ಸೊ ಕ್ವೆಶನ್ ನೋಡಿದ್ರಿ ಯಾವ ಪ್ರಕಾರ ಇದೆ, ಸೈನ್ ಆಫ್ 3x ಪ್ಲಸ್ ಆಫ್ 7x. ಸೊ ಇಫ್ ಎನಿ ಡೌಟ್ಸ್ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್, ನಿಮಗೆ ಏನು ಡೌಟ್ ಆಗುತ್ತಿದ್ದರೆ. ಓಕೆ, ಐ ನೋ ಗೈಸ್ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಪ್ರಾಕ್ಟೀಸ್ ಮಾಡಲಿಕ್ಕೂ ಕೂಡ ತೊಂದರೆ ಆಗಬಹುದು, ಬಟ್ ಬಿಲೀವ್ ಮಿ ಗೈಸ್, August 24 ಅಪ್ಕಮಿಂಗ್ ಎಕ್ಸಾಮಿನೇಷನಿಗೆ ಸರ್ ನಾವು ಮ್ಯಾಥಮೆಟಿಕ್ಸನ್ನು ಅರ್ಥ ಮಾಡಿಕೊಳ್ಳಬೇಕು, ಮಾರ್ಕ್ಸ್ ನಮಗೆ ಬೇಕೇ ಬೇಕು ಅಂದರೆ you have to solve it guys, solve ಮಾಡಲೇಬೇಕಾಗುತ್ತೆ. ಓಕೆ, ಸೊ ನಾವು ಲುಕ್ ಎಟ್ ದಿ ಕ್ವೆಶನ್ ಗೈಸ್ ದಟ್ ಈಸ್ ಆನ್ ಯುವರ್ ಸ್ಕ್ರೀನ್. ಏನು ಹೇಳ್ತಿದ್ರಿ ಇದು, ಲಿಮಿಟ್ ಆಫ್ ಸೈನ್ 3x ಪ್ಲಸ್ 7x ಡಿವೈಡೆಡ್ ಬೈ 4x ಪ್ಲಸ್ ಆಫ್ ಸೈನ್ 2x. ಓಕೆ, ಸೊ ನಾವು ಹಿಯರ್ ಗೈಸ್ ಇಲ್ಲಿ ನಾವು ಏನು ಮಾಡೋಣ, 3x ಲಿಮಿಟು ಸಿಯರ್ ಲಿಮಿಟ್ ಆಫ್ x ಟೆಂಡಿಂಗ್ ಟುವರ್ಡ್ಸ್ 0 ಸೈನ್ ಆಫ್ 3x. ಈ ಸೈನ್ 3x ಇದೆ ಅಲ್ರಿ, ಹೇಗೆ ಮಾಡಿ ನಾವು ಇಲ್ಲಿ ಡಿನೋಮಿನೇಟ್ರಲ್ಲೂ ಕೂಡ 3x ತಂದುಬಿಟ್ರೆ ಲಿಮಿಟ್ ಆಫ್ ಸೈನ್ ಟೀಟಾ ಡಿವೈಡೆಡ್ ಬೈ ಟೀಟಾ ಫಾರ್ಮೆಟಲ್ಲಿ ಆಗುತ್ತೆ. ದ್ಯಾಟ್ ವಿ ಕ್ಯಾನ್ ಸಿಂಪ್ಲಿಫೈ ಆಸ್ 1 ಗೈಸ್, ಮತ್ತೆ 1 ಅಂತ ಹೇಳಿ ನಾವು ಅದನ್ನು ಸಿಂಪ್ಲಿಫೈ ಮಾಡಬಹುದು. ಈಗ ಹಾಗೆಯೇ ನೆಕ್ಸ್ಟ್ ಏನಾಗುತ್ತೆ ಗೈಸ್, ಇದು ಪ್ಲಸ್ ಆಫ್ 7x ಅಂತ ಹೇಳಿ ಇದೆ. ಹೇಗೂ ಮಾಡಿ ಆ 7x ಅನ್ನು ಕೂಡ ನಾವು ಎಲಿಮಿನೇಟ್ ಮಾಡಬಹುದಾ, ಅದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕು. ಓಕೆ, ಸೊ ಹಿಯರ್ ಗೈಸ್ ನೋಡಿ, ವಾಟ್ ಆರ್ ವಿ ಗೋಯಿಂಗ್ ಟು ಡೂ ಹಿಯರ್, ಸೈನ್ 3x ಪ್ಲಸ್ ಆಫ್ 7x ಹೋಲ್ ಡಿವೈಡೆಡ್ ಬೈ 4x ಪ್ಲಸ್ ಆಫ್ ಸೈನ್ 2x ಅಂತ ಹೇಳಿ ಇದೆ. ಓಕೆ, ಇಲ್ಲಿ ಒಂದು ಕೆಲಸ ಮಾಡೋಣ ನಾವು. ಏನು ಸರ್ ಕೆಲಸ ಮಾಡೋಣ ನೋಡಿ, ನಮ್ಮ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಇಲ್ಲಿ ಏನಿದೆ ಅಲ್ರಿ, ವಿಲ್ ಜಸ್ಟ್ ಮಲ್ಟಿಪ್ಲೈ ದ್ಯಾಟ್ ಗೈಸ್. ಇಲ್ಲಿ ಈ ಕಂಪ್ಲೀಟ್ ನ್ಯೂಮರೇಟರ್ ವ್ಯಾಲ್ಯೂನ ಈ ಕಂಪ್ಲೀಟ್ ಡಿನೋಮಿನೇಟರ್ ವ್ಯಾಲ್ಯೂನ ನಾವು ಡಿವೈಡ್ ಮಾಡಿಕೊಳ್ಳೋಣ ಎಕ್ಸ್ ಇಂದ. ಓಕೆ, ಸೊ ವಾಟ್ ಆರ್ ವಿ ಡೂಯಿಂಗ್ ಗೈಸ್, ಡಿವೈಡಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಬೈ ಎಕ್ಸ್. ಓಕೆ, ಮತ್ತು ಅದು ಕ್ಯಾನ್ಸಲೇಷನ್ ಹೇಗೆ ಆಗುತ್ತೆ ಸರ್, ಕ್ಯಾನ್ಸಲೇಷನ್ ಆಗಿ ರಿಪೀಟ್ ನಮಗೆ ಇದೇ ವ್ಯಾಲ್ಯೂ ಬರಬೇಕು ಅಂತ ನೀವು ಹೇಳಿದ್ರಿ, ಹೇಗಾಗತ್ತೆ ಅದು ನೋಡಿ. ಸೊ ಸೈನ್ ಆಫ್ 3x ಪ್ಲಸ್ ಆಫ್ 7x ಹೋಲ್ ಡಿವೈಡೆಡ್ ಬೈ ಎಕ್ಸ್, ಕರೆಕ್ಟಾ? ನ್ಯೂಮರೇಟರ್ ವಿ ಆರ್ ಡಿವೈಡಿಂಗ್ ಬೈ ಎಕ್ಸ್ ಆ್ಯಂಡ್ ದೆನ್ ಡಿನಾಮಿನೇಟರ್ 4x ಪ್ಲಸ್ ಆಫ್ ಸೈನ್ ಆಫ್ 2x ಹೋಲ್ ಡಿವೈಡೆಡ್ ಬೈ ಎಕ್ಸ್, ಕರೆಕ್ಟಾ? ಈ ಪ್ರಕಾರ ನಮಗೆ ಇದು ಬರುತ್ತೆ. ಇಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಡಿನಾಮಿನೇಟರ್ ಎರಡು ಕ್ಯಾನ್ಸಲೇಷನ್ ಮಾಡ್ಬೋದಲ್ರಿ, ಎಕ್ಸ್ ಆ್ಯಂಡ್ ಎಕ್ಸ್. ಸೊ ವಿಲ್ ಬಿ ಗೆಟಿಂಗ್ ಬ್ಯಾಕ್ ದಿಸ್ ಫೈನಲ್ ವ್ಯಾಲ್ಯೂ ಒನ್ಸ್ ಅಗೇನ್ ಗೈಸ್. ಸೊ ಏನು ಚೇಂಜ್ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತಿದ್ದೇನೆ ರೀ, ಸೆಪ್ರೇಟಾಗಿ ಡಿಸ್ಟ್ರಿಬ್ಯೂಟಿವ್ ಫಾರ್ಮೆಟಲ್ಲಿ ಎಕ್ಸನ್ನು ನಾನು ಬರೀತಿದ್ದೇನೆ. ಓಕೆ, ದಿಸ್ ಈಸ್ ಅ 2 ಮಾರ್ಕ್ ಕ್ವೆಶನ್ ಗೈಸ್. ಸೊ ಸೈನ್ ಆಫ್ 3x ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಆಫ್ 7x ಹೋಲ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ 4x ಡಿವೈಡೆಡ್ ಬೈ ಎಕ್ಸ್, ಇದೇ ಎಕ್ಸ್ ಫಾರ್ಮ್ಯಾಟನ್ನು ಸೆಪರೇಟಾಗಿ ಬರೀತಿದ್ದೇನೆ, ಪ್ಲಸ್ ಆಫ್ ಸೈನ್ ಆಫ್ 2x ಹೋಲ್ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟ್ ಗೈಸ್? ಓಕೆ, ಈಗ ನೋಡಿ, ನೋ ಇಫ್ ಯು ಕ್ಯಾನ್ ಸಿ ಈ 7x ಆ್ಯಂಡ್ ಎಕ್ಸಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಕ್ಯಾನ್ಸಲೇಷನ್ ಆಗುತ್ತೆ, 4x ಆ್ಯಂಡ್ ಎಕ್ಸಲ್ಲೂ ಕೂಡ ಎಕ್ಸ್ ಆ್ಯಂಡ್ ಎಕ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಇದಾಯಿತು ಸರ್, ವ್ಯಾಲ್ಯೂಸ್ ಆಯಿತು. ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾವು ಏನು ಮಾಡಬೇಕು, ಸೈನ್ ಆಫ್ 3x ಡಿವೈಡೆಡ್ ಬೈ 3x ಬೇಕು ನಮಗೆ, ಹೇಗೆ ಮಾಡಿ 3x ಇಲ್ಲೇ ಬೇಕು. ಸೊ ಏನು ಮಾಡೋಣ ನಾವಿಲ್ಲಿಗ, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0
ಈ sin 3x/x ಇದೆ, ಈ ಒಂದೇ ಟರ್ಮನ್ನು ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 3 ಮಾಡಿಕೊಳ್ಳೋಣ. ಈ ಒಂದೇ ಟರ್ಮನ್ನು ಮಾಡ್ಬೋದಾ ಸರ್? ಹಾಗೆ ಎದಕ್ಕೆ ಮಾಡ್ಲಿಕ್ಕೆ ಬರೋಲ್ಲ ರೀ? ನೋಡಿ, sin ಆಫ್ 3x ಮಲ್ಟಿಪ್ಲೈ 3 ಆ್ಯಂಡ್ ಡಿವೈಡ್ 3 ಇದೆನಾ? ಆ ಡಿವೈಡೆಡ್ ಬೈ 3 ಏನಿದೆ ಇಲ್ಲಿ ನಾನು ಬರಿತೀನಿ ಎಕ್ಸ್ ಜೊತೆಯಲ್ಲಿ 3x ಮಲ್ಟಿಪ್ಲೈ 3 ಡಿವೈಡ್ ಬೈ 3 ಕ್ಯಾನ್ಸಲೇಷನ್ ಆಗಿ ಮತ್ತೆ ಅದೇ ನಮಗೆ ಉಳಿಯುತ್ತೆ sin 3x ಡಿವೈಡೆಡ್ ಬೈ x ಗೈಸ್. ಓಕೆ, ಸೊ ಪ್ಲಸ್ ಆಫ್ 7 ಅದು ಆ್ಯಸ್ ಇಟ್ ಈಸ್ ಹಾಗೇನೇ ಇದೆ. ಇಟ್ ಈಸ್ ಜಸ್ಟ್ ಅ ಕಾನ್ಸ್ಟೆಂಟ್ ಗೈಸ್. 7 ನಂಬರ್ ಇದೆ, ಅದು ಏನು ಚೇಂಜ್ ಆಗಲ್ಲ, ಅದು ಹಾಗೇನೇ ಉಳಿಯುತ್ತೆ. ಸೊ 4 ಪ್ಲಸ್ sin 2x/x ಅಂತ ಹೇಳಿದ್ದೀನಿ, ಏನಿದೆ ಅಲ್ರಿ, ಇಲ್ಲೂ ಕೂಡ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಅಂತ ಹೇಳಿ ಮಾಡೋಣ. ಸೊ sin ಆಫ್ 2x ಮಲ್ಟಿಪ್ಲೈಯಿಂಗ್ 2 ಆ್ಯಂಡ್ ಡಿವೈಡಿಂಗ್ 2 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಗೈಸ್. ಸೊ ಈ ಪ್ರಕಾರ ನಮಗೆ ಇದು ಬರುತ್ತೆ. ಈಗ ನೆಕ್ಸ್ಟ್ ನೋಡಿ ಏನಾಗುತ್ತೆ, ಲಿಮಿಟ್ ಫಂಕ್ಷನ್ ಸಪ್ರೇಟ್ ನ್ಯೂಮರೇಟರಿಗೆ ಅಪ್ಲೈ ಮಾಡ್ತೀರಾ ಆ್ಯಂಡ್ ಲಿಮಿಟ್ ಫಂಕ್ಷನ್ ಸಪ್ರೇಟಾಗಿ ಡಿನೋಮಿನೇಟರಿಗೂ ಕೂಡ ನಾವು ಅಪ್ಲೈ ಮಾಡಬಹುದು. ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಲಿಮಿಟ್ ಆಫ್ ಸೈನ್ ಆಫ್ 3x ಡಿವೈಡೆಡ್ ಬೈ 3x ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇಲ್ಲ ರೀ ಇದು. sin ಥೀಟಾ ಡಿವೈಡೆಡ್ ಬೈ ಥೀಟಾ ಅಂದಿರೋ ಹಾಗೆ ಥೀಟಾ ಜಾಗದಲ್ಲಿ 3x ಇದೆ ಅಷ್ಟೇ. ಸೊ x ಟೆಂಡಿಂಗ್ ಟು 0. ಓಕೆ, ಸೊ sin ಆಫ್ 3 ಥೀಟಾ ಅಪಾನ್ ಥೀಟಾ 1 ಬರುತ್ತೆ. 1 ಇಂಟು 3 ಪ್ಲಸ್ ಆಫ್ 7 ಹೋಲ್ ಡಿವೈಡೆಡ್ ಬೈ 4 ಪ್ಲಸ್ ಆಫ್ sin ಆಫ್ 2 ಥೀಟಾ ಡಿವೈಡೆಡ್ ಬೈ 2 ಥೀಟಾ. ಥೀಟಾ ಫಾರ್ಮ್ಯಾಟ್ ಗೈಸ್, ಒನ್ಸ್ ಅಗೇನ್ ಲಿಮಿಟ್ ಆಫ್ sin ಥೀಟಾ ಅಪಾನ್ ಥೀಟಾ ಫಾರ್ಮ್ಯಾಟ್, ಅದು ಕೂಡ 1 ಬರುತ್ತೆ. 1 ಇಂಟು 2 ವಿಚ್ ಇಸ್ ಈಕ್ವಲ್ಸ್ ಟು 7 ಪ್ಲಸ್ ಆಫ್ 3 10 whole divided by 4 plus of 2 6 which is 5 divided by 3. 5 divided by 3. Correct, right? So 5 upon 3 guys, that would be your answer. ಸೊ ನೋಡಿ ಗೈಸ್, ಬೇಗ ಜಾಯ್ನ್ ಆಗಿ. ಅದಕ್ಕೆ ಸರ್ ಬೇಗ ಜಾಯ್ನ್ ಆಗಬೇಕು, ಅಫ್ಕೋರ್ಸ್ ನೀವು ಕಲಿತೀರಾ ರೀ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಗೈಸ್. ಸೊ ಈ ನಾವು ಕಾಲೇಜಲ್ಲೂ ಕೂಡ ಕಲಿತಿದ್ದೇವೆ ಸರ್, ಇಲ್ಲಿ ಅದಕ್ಕೆ ಜಾಯ್ನ್ ಆಗಬೇಕು, ದಟ್ ಈಸ್ ವಂಡರ್ಫುಲ್ ಕ್ವೆಶನ್ ಗೈಸ್. ಸೊ ಎಲ್ಲೂ ಕಲಿಯರಿ ನೀವು, ಯು ನೀಡ್ ಅ ಟೀಚರ್ ಗೈಸ್. ಒಂದು ಗುರು, ಒಬ್ಬರು ಗುರು ನಿಮಗೆ ಬೇಕಾಗುತ್ತೆ. ಸೊ ಹೂಎವರ್ ಮೈಟ್ ದಿ ಟೀಚರ್ ಬಿ, ಟೀಚರ್ ಯಾರೋ ಇರಲಿ ರೀ, ಒಬ್ಬ ಟೀಚರಿಗೆ ಸ್ಟೂಡೆಂಟ್ಸ್ ಬೇಕು. ವಿತೌಟ್ ಸ್ಟೂಡೆಂಟ್ಸ್ ಟೀಚರು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ರೀ. ಕಲೀಲಿಕ್ಕೆ ಯಾರು ಇರಬೇಕಲ್ರಿ, ಯಾರು ಕಲೀಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಇನ್ ಆರ್ಡರ್ ಟು ಡೆವಲಪ್ ಅವರ್ ಸೆಲ್ಫ್ಸ್ ಗೈಸ್, ನಮ್ಮನ್ನು ಮೋಟಿವೇಟ್ ಮಾಡಲಿಕ್ಕೆ, ನಮ್ಮನ್ನು ನೀವು ಮುಂದೆ ತಗೊಳ್ಳಿ ಹೋಗಲಿಕ್ಕೆ ಕೂಡ ಯುವರ್ ಕೋಆಪರೇಷನ್ ಈಸ್ ನೆಸಸರಿ. ಸೊ ಮ್ಯಾಥಮ್ಯಾಟಿಕ್ಸ್ ನೀವು ಓದಬೇಕು ಅಂತ ಹೇಳಿ ಇಲ್ಲ, ಮ್ಯಾಥಮ್ಯಾಟಿಕ್ಸ್ ನಾವು, ನಿಮ್ಮ ಗುರು ಮತ್ತು ನೀವು ಶಿಷ್ಯರು ಕೂಡಿ ಎರಡೂ ಜೊತೆಯಲ್ಲಿ ಓದಬೇಕಾಗತ್ತೆ. ಓಕೆ, ಸೊ ಆಲ್ವೇಸ್ ಹ್ಯಾವ್ ದಿಸ್ ಕಂಟೆಂಟ್ ಗೈಸ್, ದಟ್ ಯು ಡೋಂಟ್ ನೋ ಎನಿಥಿಂಗ್. ಯಾವತ್ತೂ ನಮಗೆ ಬರುತ್ತೆ ಅಂತ ಹೇಳಬೇಡಿ, ಬಿಕಾಸ್ ವೆನ್ ಎವರ್ ಯು ಸೇ ದ್ಯಾಟ್, ವೆನ್ ಎವರ್ ಸ್ಟಾರ್ಟ್ ಬಿಲೀವಿಂಗ್ ದ್ಯಾಟ್, ಯು ವಿಲ್ ಸ್ಟಾಪ್ ಲರ್ನಿಂಗ್ ಗೈಸ್. ಓಕೆ, ಸೊ ಬರಬೇಕು, ಮತ್ತು ಏನು ಮಾಡಲಾರ್ದೇನೆ ಸರ್ ನಮಗೆ ಬರಲ್ಲ ನೀವೇ ಹೇಳಿದ್ರಿ ಅಂತ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಸೊ ಯು ಶುಡ್ ಬಿ ಕ್ವೈಟ್ ಪೊಲೈಟ್ ಗೈಸ್, ಕ್ವೈಟ್ ಮಾಡೆಸ್ಟ್ ಆಗಿ ಇರಬೇಕು. ಸೊ ಅರ್ಥ ಆಗ್ತಿದೆ ಇಲ್ಲ ರೀ? ಏನು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೈಸ್, ಓಕೆನಾ? ಸೊ ದಿಸ್ ವಾಸ್ ಅ 2 marks ಕ್ವೆಶನ್ ಗೈಸ್ ದಟ್ ಐ ಜಸ್ಟ್ ನೌ ಹ್ಯಾವ್ ಸಾಲ್ವ್ಡ್. ಸೊ ಇನ್ನೂ ಒಂದು ಕ್ವೆಶನನ್ನು ನಾವು ನೋಡೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸಿಸ್ ಮೇಲೆ ಲಿಮಿಟ್ ಕ್ವೆಶನ್ಸನ್ನು ಯಾವ ಪ್ರಕಾರ ಸರ್ ಸಾಲ್ವ್ ಮಾಡಬೇಕು ಅದನ್ನು ನಾವು ಇಲ್ಲಿ ನೋಡ್ತಿದ್ದೇವೆ ರೀ, ಕರೆಕ್ಟಾ? So this is the question guys that I am dealing with today. So ನೋಡಿ, ಈ ಕ್ವೆಶನ್ ಅನ್ನು ಕೂಡ ಟ್ರೈ ಮಾಡಿ ನೋಡಿ. ಮೊದಲು ಏನಿದೆ ಟ್ರೈ, ಐ ವಾಂಟ್ ಯು ಟು ಟ್ರೈ ಗೈಸ್. ಹಾಗೆ ನಾವು ಇಲ್ಲಿ ಸಾಲ್ವ್ ಮಾಡಿಸ್ತೇವ್ರಿ ನಿಮಗೆ. ಜಸ್ಟ್ ನೀವು ನೋಡಿಬಿಟ್ಟು ವಿತೌಟ್ ಪ್ರಾಕ್ಟೀಸಿಂಗ್ ಇಫ್ ಯು ಕೀಪ್ ಆನ್ ಡೂಯಿಂಗ್ ಇಟ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಟ್ರೈ ಮಾಡಿ, ನಾನು ಹೇಳ್ತೀನಿ, ಇಲ್ಲೇ ಇದ್ದೀನಿ, ಎಲ್ಲಿ ಹೋಗ್ತಾ ಇಲ್ಲ. ಓಕೆ, ಸೊ ಲುಕ್ ಎಟ್ ದಿ ಕ್ವೆಶನ್ ಆ್ಯಂಡ್ ಟ್ರೈ ಇಟ್ ಗೈಸ್ ಇನಿಷಿಯಲಿ. ಓಕೆ ಗೈಸ್, ಸೊ ನೋಡಿ ಏನು ಹೇಳ್ತಿದೆ ಈ ಕ್ವೆಶನ್ ಕೂಡ. ಲಿಮಿಟ್ ಆಫ್ 1 minus of cos x divided by x as x tends towards 0, ಕರೆಕ್ಟಾ? ಸೊ ಈಗ ಇದನ್ನು ಸರ್ ನೀವು ಹೇಳ್ತಿದ್ದೀರಾ ಕನ್ವರ್ಟ್ ಮಾಡಬೇಕು ಅಂತೇಳಿ, ಬಟ್ ಈ ಒಂದು ಕ್ವೆಶನ್ ಡಿಫ್ರೆಂಟ್ ಆಗೇನೆ ಇದೆ. ಇದನ್ನು ಹೇಗೆ ಮಾಡಬೇಕು, ದಟ್ ವಿಲ್ ಬಿ ದಿ ಕ್ವೆಶನ್ ಕಮಿಂಗ್ ಟು ಯುವರ್ ಮೈಂಡ್ ಗೈಸ್. ಸೊ ಲಿಮಿಟ್ ಆಸ್ ಟೆಂಡಿಂಗ್ x towards 0, limit as x tends towards 0, 1 minus of cos x guys, if you remember formula idare ನಮ್ಮ ಹತ್ರ 1 minus of
cos of 2 theta is given by 2 sin square theta. Okay, 1 minus of cos 2 theta is given by 2 sin square theta guys. ಅದು ಫಾರ್ಮುಲಾ ರೀ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ಇದು, ಕರೆಕ್ಟಾ? ಹಾಗೇನೆ 2 cos square theta minus of 1 is written as cos 2 theta. Okay, cos 2 theta to cos square theta minus 1 ಇದೆ ರೀ. 1 minus cos 2 theta 2 sin square minus 1 minus of cos 2 theta 2 sin square theta ಕೂಡ ಇದೆ. ಸೊ ಈ ಫಾರ್ಮುಲಾ ಆಕ್ಚುಲಿ ಏನಿದ್ರೆ 1 minus of 2 sin square theta is equals to cos 2 theta ಅಂತ ಹೇಳಿದೆ. ಆ ಜಸ್ಟ್ ಶಿಫ್ಟ್ ಮಾಡಿದ್ದೀನಿ, ಶಫಲ್ ಅಪ್ ಮಾಡಿದ್ದೀನಿ ಎಲಿಮೆಂಟ್ಸ್ ಅನ್ನ. ಓಕೆ, ಸೊ 1 minus of cos x ಕ್ಯಾನ್ ಬಿ ರಿಟನ್ ಆಸ್ 2 sin square x divided by 2. ಕರೆಕ್ಟ್ ರೀ. ಇಲ್ಲಿ ಏನು ಆ್ಯಂಗಲ್ ಇರುತ್ತಲ್ರಿ ಕಾಸ್ ಫಂಕ್ಷನಲ್ಲಿ, ಆ ಆ್ಯಂಗಲಿನ ಹಾಫ್ ವ್ಯಾಲ್ಯೂ ನಾವು ತಗೊಳ್ತೇವೆ, ಎಕ್ಸ್ ಅಪಾನ್ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಗೈಸ್, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಆಸ್ ಇಟ್ ಈಸ್ ಇನ್ ದಿ ಡಿನಾಮಿನೇಟರ್. ಸೊ ಇಫ್ ನೌ ಯು ಕ್ಯಾನ್ ಸಿ ನೋಡಿ 2 sin square theta ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳಿ ಇದೆ. ಸೊ ಹೇಗೂ ಮಾಡಿ ಈ ಆ್ಯಂಗಲ್, ಈ ಸೈನಿನ ಆ್ಯಂಗಲ್ ಏನಿದೆ ಎಕ್ಸ್ ಅಪಾನ್ 2 ಅಂತ ಹೇಳಿದಲ್ಲ, ಅದನ್ನು ನಾನು ಕನ್ವರ್ಟ್ ಮಾಡಿಕೊಳ್ಳಬೇಕು. ಎದಕ್ಕೆ? ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ. ಅದನ್ನು ಸರ್ ಹೇಗೆ ಮಾಡೋಣ ನೋಡಿ. ಸೊ ನಾವು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಟು ಆಸ್ ಇಟ್ ಈಸ್ 2 ಇದೆ, ಸೈನ್ ಸ್ಕ್ವೇರ್ ಎಕ್ಸ್ ಅಪಾನ್ 2. ಓಕೆ, ಹೋಲ್ ಡಿವೈಡೆಡ್ ಬೈ, ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್, ಈ ಎಕ್ಸ್ ಅನ್ನು ಡಿನಾಮಿನೇಟರಲ್ಲಿ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 2 ಆ್ಯಂಡ್ ಡಿವೈಡೆಡ್ ಬೈ 2. ಈ ಡಿನಾಮಿನೇಟರಲ್ಲಿ ಇರುವ ಎಕ್ಸ್ ವ್ಯಾಲ್ಯೂವನ್ನು 2 ಇಂದ ಮಲ್ಟಿಪ್ಲೈ ಆ್ಯಂಡ್ 2 ಇಂದ ಡಿವೈಡ್ ನಾನು ಮಾಡ್ತಿದ್ದೇನೆ. 2 ಆ್ಯಂಡ್ 2 ಕ್ಯಾನ್ಸಲೇಷನ್ ಆಗಿ ರಿಪೀಟ್ ನನಗೆ ಇದೇ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ನಮಗೆ ಏನು ಬೇಕಾಗಿದೆ, ಫಾರ್ಮುಲಾ ಪ್ರಕಾರ ಒಂದೇ ಸೈನ್ ಫಂಕ್ಷನ್ ಇರಬೇಕು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಟು ಆಸ್ ಇಟ್ ಈಸ್ 2. ಸೊ ಒಂದೇ ಸೈನ್ ಫಂಕ್ಷನ್ ಬೇಕಾಗಿದೆ, ಸೈನ್ ಆಫ್ ಎಕ್ಸ್ ಅಪಾನ್ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಪಾನ್ 2 ಅಂತ ಹೇಳಿ ಬರಿತೇನೆ. ಆ್ಯಂಡ್ ಹಿಯರ್ ಗೈಸ್ ಈ 2 ಆ್ಯಂಡ್ 2 ಕ್ಯಾನ್ಸಲೇಷನ್ ಆಗುತ್ತೆ. ಈ ಸೈನ್ ಸ್ಕ್ವೇರಲ್ಲಿ ಒಂದು ಸೈನ್ ನಾನು ಇಲ್ಲಿ ಬರೆದಿದ್ದೇನೆ, ಇನ್ನೂ ಒಂದು ಸೈನು ಅದನ್ನು ಹೊರಗಡೆ ಬರೆಯೋಣ, ಸೈನ್ ಆಫ್ ಎಕ್ಸ್ ಅಪಾನ್ 2 ಅಂತ ಹೇಳಿ. ಓಕೆ, ಸೊ ಸಾಲ್ವ್ ಇಟ್ ಗೈಸ್. ಕ್ವೆಶನ್ ಅನ್ನು ನೋಡಿ ಹೇಗೆ ಮಾಡಬೇಕು. ಸೊ ನೋಡಿ ಗೈಸ್, ಕ್ವೆಶನ್ ಮಾಡಿದ್ದು ಸಿಂಪ್ಲಿಫೈ ಮಾಡಿದ್ದೀನಿ ನಾನು. ಹೌ ಟು ಡೂ ಇಟ್ ಫರ್ದರ್ ಮೋರ್. ಎಸ್, ನೆಕ್ಸ್ಟ್ ಸ್ಟೆಪ್. ಎಸ್, ಸೊ ನೋಡಿ ಸಿಂಪ್ಲಿಫಿಕೇಶನ್ ಅಲ್ಲಿ ಇಲ್ಲಿ 2 ಆ್ಯಂಡ್ 2 ಕ್ಯಾನ್ಸಲೇಷನ್ ಮಾಡಿದ್ದೀನಿ ರೀ. ಈ 2 ಇಲ್ಲಿ ಬರಲ್ಲ, ಆದರೂ ಕೂಡ ಇಲ್ಲಿ ಬರೀರಿ, ಬಿಕಾಸ್ ಕನ್ಫ್ಯೂಷನ್ ಬೇಡ. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ್ರೆ. ಓಕೆ, ಎಲ್ಲೂ ಮಾಡಿ ನಡೆಯುತ್ತೆ, ಜಸ್ಟ್ ಸಿಂಪ್ಲಿಫಿಕೇಶನ್ ಇದೆ ರೀ. ಸೊ ನಾವು ಇಫ್ ಯು ಕ್ಯಾನ್ ಸಿ ಹಿಯರ್ ಗೈಸ್, ಲಿಮಿಟ್ ಸೈನ್ ಎಕ್ಸ್ ಅಪಾನ್ 2 ಅಂತ ಹೇಳಿ ಇದು ಏನಿದೆ ಅಲ್ರಿ, this guys is completely according to formula. Limit of sin theta upon theta as theta tends to 0 in ಬರುತ್ತೆ ವ್ಯಾಲ್ಯೂ 1 ಬರುತ್ತೆ, 1 into sin of x upon 2. So answer guys, sin of x divided by 2. Okay, so the value guys that we are going to get is nothing but sin of x whole divided by 2. ಈಗ ನೆಕ್ಸ್ಟ್ ನಾವು ಇದನ್ನು ಏನು ಮಾಡಬಹುದು, ಎಕ್ಸ್ ಟೆಂಡಿಂಗ್ ಟು 0 ಅಂತ ಹೇಳಿ ನಮ್ಮ ಏನಿದೆ ಲಿಮಿಟ್ ಇದೆ ಅಲ್ರಿ, ಎಕ್ಸ್ ಜಾಗದಲ್ಲಿ ನಾವು 0 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾ. ಸೊ ಸೈನ್ ಆಫ್ 0 ಅಪಾನ್ 2 ಇಸ್ ಸೈನ್ 0 ಆ್ಯಂಡ್ ದ್ಯಾಟ್ ಈಸ್ ನಥಿಂಗ್ ಬಟ್ 0. ಓಕೆ, ಸೊ ಸೈನ್ ಆಫ್ 0 ಗೈಸ್ ಈಸ್ ನಥಿಂಗ್ ಬಟ್ 0. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಗೈಸ್. ಕ್ಲಿಯರ್ ಇದೆ ಅಲ್ರಿ ಇದು? ಓಕೆನಾ? ಸೊ ನಾವು ನೆಕ್ಸ್ಟ್ ಕ್ವೆಶನ್ ಗೈಸ್. ಹೌದು ಗೈಸ್, ನೋಡಿ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಏನು ಸರ್ ನೀವು ಜಸ್ಟ್ ಕ್ವೆಶನ್ಸೇ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ನೋಡಿ ಮ್ಯಾಥಮೆಟಿಕ್ಸಲ್ಲಿ ಗೈಸ್ ಎಷ್ಟು ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡ್ತೇವೆ ಅಷ್ಟು ಒಳ್ಳೆಯದ್ರಿ.
ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ಸೊ ದ್ಯಾಟ್ ಈಸ್ ದಿ ರೀಸನ್ ಗೈಸ್. Look at the next question that has been mentioned on your screen. ಓಕೆನಾ? ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಲಿಮಿಟ್ ಆಫ್ ಎಕ್ಸ್ ಇಂಟು ಟ್ಯಾನ್ ಆಫ್ 4x ಡಿವೈಡೆಡ್ ಬೈ 1 ಮೈನಸ್ ಆಫ್ 4x ಅಂತ ಹೇಳಿದೆ. ಈಗ ಇಲ್ಲಿ ನೀವೇನು ಮಾಡಬೇಕು, ಟ್ಯಾನ್ ಥೀಟಾ ಅಪಾನ್ ಥೀಟಾ 1 ಇದೆ ರೀ, ಆ ಫಾರ್ಮ್ಯಾಟಿಗೆ ಇದನ್ನು ನಾವು ತರಲಿಕ್ಕೆ ಟ್ರೈ ಮಾಡಬೇಕು. ಅದನ್ನು ನಾವು ಹೇಗೆ ಮಾಡಬಹುದು? ಸಿಯರ್ ದ ನೆಕ್ಸ್ಟ್ ಸ್ಟೆಪ್ ಗೈಸ್, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಆ್ಯಂಡ್ ದೆನ್ ಇಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಟ್ಯಾನ್ ಆಫ್ 4x, ಡಿನಾಮಿನೇಟ್ರಲ್ಲೂ ಕೂಡ ನನಗೆ 4x ಬೇಕಾಗಿದೆ. ಎಕ್ಸ್ ಇಂಟು ಟ್ಯಾನ್ ಆಫ್ 4x ಹೋಲ್ ಡಿವೈಡೆಡ್ ಬೈ 4x ಇಂಟು 4x ಅಂತ ಬರೀಬೋದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 4x ಗೈಸ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 4x ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಆಫ್ ಕಾಸ್ 2 ಥೀಟಾ ಫಾರ್ಮುಲಾ ಗೈಸ್. ಈಗ ಜಸ್ಟ್ ನೋಡಿದವಲ್ರಿ, 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2. ಸೊ 4x ಡಿವೈಡೆಡ್ ಬೈ 2 ಏನಾಗುತ್ತೆ ರೀ? 2x ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್. ಈಗ ನೆಕ್ಸ್ಟ್ ಇಲ್ಲೂ ಕೂಡ ನೀವೇನು ಮಾಡ್ಬೋದು, ಇಫ್ ಯು ಕ್ಯಾನ್ ಸಿ ಇಟ್ ಹಿಯರ್ ಗೈಸ್ ಇನ್ ಯೋರ್ ಡಿನಾಮಿನೇಟರ್, ಈ ಸೈನ್ ಫಂಕ್ಷನನ್ನು ಕೂಡ ನಾವು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಹೌ ಆರ್ ವಿ ಗೋಯಿಂಗ್ ಟು ಡೂ ದ್ಯಾಟ್? ಅದನ್ನು ಹೇಗೆ ಮಾಡೋಣ ಸರ್? ದಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಸೊ ಇಲ್ಲಿ 2 ಆ್ಯಂಡ್ 2 ಕ್ಯಾನ್ಸಲೇಷನ್ ಆಗುತ್ತೆ. 2 1 2 2 ಸೊ 2 x ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, 2x square into tan of 4x whole divided by 4x whole divided by ಈ ಸೈನ್ ಸ್ಕ್ವೇರ್ ಅಂತ ಏನಿದೆ ಅಲ್ರಿ, ಸಪ್ರೇಟ್ ಆಗಿ ನಾನು ಅದು ಸ್ಪ್ಲಿಟ್ ಅಪ್ ಮಾಡ್ತೇನೆ. ಸೈನ್ ಆಫ್ 2x ಇಂಟು ಸೈನ್ ಆಫ್ 2x, ಕರೆಕ್ಟಾ? ಜಸ್ಟ್ ಸ್ಪ್ಲಿಟ್ ಅಪ್ ಮಾಡಿ ಬರ್ದಿದ್ದೇನೆ. ಸ್ಪ್ಲಿಟ್ ಅಪ್ ಮಾಡಿದ ನಂತರ ಲಿಮಿಟ್ ಆಫ್ ಸೈನ್ 2x ಡಿವೈಡೆಡ್ ಬೈ 2x ನನಗೆ ಬೇಕು ಅಕಾರ್ಡಿಂಗ್ ಟು ಅವರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ಬೋದ್ರಿ, ಐ ವಿಲ್ ಹ್ಯಾವ್ ಟು ಗೈಸ್, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬರೀತೀನಿ ನೋಡಿ, ಸೈನ್ 2xಗೆ 2x ಆ್ಯಂಡ್ 2x ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಾಗತ್ತೆ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 2x ಸ್ಕ್ವೇರ್ ಇಂಟು ಟ್ಯಾನ್ ಆಫ್ 4x ಆಸ್ ಇಟ್ ಈಸ್. ಹಾಗೇನೆ ಬರೆಯೋಣ ಡೈರೆಕ್ಟ್ಲಿ. ಈಗ ನೆಕ್ಸ್ಟ್ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡೋಣ. ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ 2x, ಐ ಆಮ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ 2x, ಮಲ್ಟಿಪ್ಲೈಯಿಂಗ್ 2x ಡಿವೈಡಿಂಗ್ 2x, ಕರೆಕ್ಟಾ? ಇದಕ್ಕೆ ಆಯಿತು. ಈ ಸೈನ್ 2xಗೂ ಕೂಡ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2x, ಮಲ್ಟಿಪ್ಲೈ 2x ಡಿವೈಡ್ 2x, ಆ 2x ಇಲ್ಲಿ ಬರೀತಿದ್ದೇನೆ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ರೀ, 2x ಆ್ಯಂಡ್ 2x ದಟ್ ವಿಲ್ ಬಿ 4x ಸ್ಕ್ವೇರ್. ಲಿಮಿಟ್ ಫಂಕ್ಷನ್ ಆಸ್ ಇಟ್ ಈಸ್, ಲಿಮಿಟ್ x ಟೆನ್ಸ್ ಟು 0 2x ಸ್ಕ್ವೇರ್ ಇಂಟು tan of 4x whole divided by 4x whole divided by 2x into 2x will be nothing but 4x square guys, correct? Sine of 2x divided by 2x multiplied with sine of 2x divided by 2x. ಓಕೆ, ಸೊ ಈಗ ನೀವು ನೋಡಿದ್ರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಗೆ ಸೆಪ್ರೇಟ್ ಆಗಿ ನಾವು ಲಿಮಿಟ್ ಫಂಕ್ಷನನ್ನು ಅಪ್ಲೈ ಮಾಡಬಹುದು. ಸಿ 2x ಸ್ಕ್ವೇರ್ ಆ್ಯಂಡ್ 4x ಸ್ಕ್ವೇರ್ ಇದೆ, ಇದನ್ನು ನಾವು ಹೊರಗಡೆ ತೆಗಿಬೇಕು, ಅಪಾರ್ಟ್ ಔಟ್ ಆಫ್ ದಿಸ್ ಲಿಮಿಟ್. ಲಿಮಿಟ್ ಈ ಫಂಕ್ಷನ್ ಏನಿದೆ ಅಲ್ರಿ, ಈ ಫಂಕ್ಷನಿಂದ ಇದಕ್ಕೆ ನಾವು ಫ್ರೀ ಮಾಡಬೇಕು ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ಇಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ನಾವು ಮಾಡಬೇಕಾಗತ್ತೆ. ಓಕೆ, ವಿಲ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಹಿಯರ್ ಗೈಸ್. ಸೊ ಜನರಲಿ ಸಬ್ಸ್ಟಿಟ್ಯೂಷನ್ ಬೇಸಿಸ್ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲೇಷನ್ ಮಾಡ್ತೀವಿ, ಕರೆಕ್ಟಾ? ಎಕ್ಸ್ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬರುತ್ತೆ ಅಂತ ಹೇಳಿ ತುಂಬ ಸ್ಟೂಡೆಂಟ್ಸ್ ಇಲ್ಲೇ ಆ ಪ್ರಕಾರ ತಪ್ಪು ಮಾಡ್ತಾರೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ರಿ. ಸೊ ಕ್ಯಾನ್ಸಲೇಷನ್ ಮೊದಲು ಅದನ್ನು ಮಾಡೋಣ. ಸೊ 2 1s ಆ್ಯಂಡ್ 2 2s ಗೈಸ್. ಸೊ ಆ 1/2 ಮೊದಲು ಹೊರಗಡೆ ನಾನು ತಗೊಳ್ತೀನಿ. ಈಗ ಲಿಮಿಟ್ ಫಂಕ್ಷನ್ ನ್ಯೂಮರೇಟರಿಗೆ, ಲಿಮಿಟ್ ಫಂಕ್ಷನ್ ಡಿನೋಮಿನೇಟರ್ಗೆ ಸೆಪರೇಟ್ ಆಗಿ ಬರೀತೀನಿ. ಲಿಮಿಟ್ ಆಫ್ tan 4x divided by 4x. Now if you remember the standard formula, limit of tan theta divided by theta ಏನು ಬರ್ತಿದೆ ಗೈಸ್? 1, ಕರೆಕ್ಟು? theta tending to 0 ಸ್ಟ್ಯಾಂಡರ್ಡ್ ಫಂಕ್ಷನ್. ಹಾಗೇನೆ ಲಿಮಿಟ್ ಆಫ್ ಸೈನ್ ಆಫ್ 2x divided by 2x ಅದು ಕೂಡ 1 ಬರುತ್ತೆ ರೀ. ಓಕೆ, 1 ಇನ್ ದಿ ನ್ಯೂಮರೇಟರ್, ಈ ವ್ಯಾಲ್ಯೂ ಕೂಡ 1 ಬರುತ್ತೆ. ಸೈನ್ 2x ಅಪಾನ್ 2x ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಅದು ಕೂಡ 1 ಬರುತ್ತೆ. ಸೊ ವಾಟ್ ಈಸ್ ದಿ ಆನ್ಸರ್ ಗೈಸ್? 1/2. Okay, so the answer that we are getting guys is nothing but 1 divided by 2. Okay now,
ಅರ್ಥ ಆಗ್ತಿದೆ ಗೈಸ್ ನಿಮ್ಮೆಲ್ಲರಿಗೂ? ಎಸ್, ಫ್ರಮ್ 25th of August ಗೈಸ್, 25th of August ಇಂದ ನಾವು what are we doing guys? From 25th of August we are starting our course on Unacademy app. Unacademy ನಮ್ಮ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. Rio 10 guys. Yes, Rio 10 Unacademy team brought to you by Rio Baba. ಓಕೆ, ಸೊ ಅಲ್ಲಿ ಜಾಯ್ನ್ ಆಗಿ ಗೈಸ್. Rio 10 ಅಂತ ಹೇಳಿ ನಮ್ಮ ಕೋಡ್ ಇದೆ ರೀ, ಕೋರ್ಸ್ ಕೋಡ್. ಆ ಕೋಡನ್ನು ನೀವು ಯೂಸ್ ಮಾಡಿ ಎಂಟ್ರಿ ಆ್ಯಂಡ್ ಡಿಸ್ಕೌಂಟ್ ಯಾವ ಪ್ರಕಾರ ಇದೆ ನಿಮ್ಮೆಲ್ಲ ಅದು ಕಂಡು ಬರುತ್ತೆ. ಓಕೆನೆ, ಸೊ ನಾವು ಗೈಸ್ ಲೆಟ್ ಅಸ್ ಕನ್ಸಿಡರ್ 3 and 5 ಮಾರ್ಕ್ ಕ್ವೆಶನ್. ಒಂದು 3 ಮಾರ್ಕ್ ಕ್ವೆಶನ್, ಒಂದು 5 ಮಾರ್ಕ್ ಕ್ವೆಶನ್ ಅನ್ನು ನೋಡೋಣ. ಮೊದಲು ಅದಕ್ಕಿಂತ ಮುಂಚೆ ಇಲ್ಲಿಯವರೆಗೂ ನಿಮಗೆ ಹೇಳ್ತಾ ಇರೋದು ಅರ್ಥ ಆಗುತ್ತಿದೆಯೇ ಇಲ್ಲೋ ಗೈಸ್? ಅದನ್ನು ನೀವು ಹೇಳಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಡೌಟ್ಸ್ ಇದ್ರೆ ಕೇಳಿ ಗೈಸ್. ಪ್ಲೀಸ್ ಆಸ್ಕ್ ಅಸ್ ಇಫ್ ಯು ಹ್ಯಾವ್ ಎನಿ ಫರ್ದರ್ ಮೋರ್ ಡೌಟ್ಸ್. ಮ್ಯಾಥಮೆಟಿಕ್ಸು ಜಾಯ್ನ್ ಆಗಿ ಗೈಸ್ ಲೈವ್ ಕ್ಲಾಸಸ್ಸಿಗೆ. ರೆಕಾರ್ಡೆಡ್ ಕೇಳಿದ್ರೆ ಅರ್ಥ ಆಗತ್ತೆ ರೀ, ಬಟ್ ಮ್ಯಾಥಮೆಟಿಕ್ಸು ಜನರಲಿ ಅರ್ಥ ಸರಿಯಾಗಿ ಆಗಬೇಕು ಅಂದರೆ ಲೈವ್ ಸೆಷನನ್ನು ನಾವು ಅಟೆಂಡ್ ಆಗಬೇಕಾಗತ್ತೆ. ಓಕೆ, ವಿಲ್ ಹ್ಯಾವ್ ಟು ಅಟೆಂಡ್ ಅಪ್ ದಿ ಲೈವ್ ಸೆಷನ್ಸ್ ಗೈಸ್. ಓಕೆನಾ? ಸೊ ನೋಡಿ, ಈಗ ನೆಕ್ಸ್ಟು 3 ಮಾರ್ಕ್ ಕ್ವೆಶನ್ ಅನ್ನು ನಾನು ಕನ್ಸಿಡರ್ ಇಲ್ಲಿ ಮಾಡುತ್ತಿದ್ದೇನೆ. ಐ ಆಮ್ ಸ್ಟಾರ್ಟಿಂಗ್ ಅಪ್ ನೌ ಗೈಸ್ 3 marks and 5 marks ಕ್ವೆಶನ್ಸ್. ಸೊ ಇನಿಷಿಯಲಿ 3 marks ಕ್ವೆಶನ್ಸ್ ಅನ್ನು ತಗೊಳ್ಳೋಣ. ಇಲ್ಲಿಯವರೆಗೆ ನಾನು ಸಾಲ್ವ್ ಮಾಡಿರೋದು 2 marks ಕ್ವೆಶನ್ಸ್ ರೀ. ಓಕೆನಾ, 2 marks ಕ್ವೆಶನ್ಸ್ ಅಷ್ಟು ಲೆಂದಿ ಇಲ್ಲ ರೀ. 2 marks ಕ್ವೆಶನ್ಸು ಜಸ್ಟ್ ಕನ್ಸೆಪ್ಟ್ ಅರ್ಥ ಆಗೋವರೆಗೂ ನಿಮಗೆ ಡಿಫಿಕಲ್ಟ್ ಅಂತ ಹೇಳಿ ಅನ್ನಿಸ್ತವೆ. ಬಟ್ ಆಫ್ಟರ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ರಿಯಲಿ ವೆರಿ ಈಸಿ ಗೈಸ್. ಈಗ ಈ ಕ್ವೆಶನ್ನು ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆಯಲ್ರಿ, ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 1 minus of cos of m theta whole divided by 1 minus of cos of n theta. ದಿಸ್ ಇಸ್ ದಿ ಫಾರ್ಮ್ಯಾಟ್ ಗೈಸ್. ಈ ಪ್ರಕಾರ ಇದೆನಾ? ಈಗ ಒನ್ಸ್ ಅಗೇನ್ 2 marks ಕ್ವೆಶನ್ ಅನ್ನು ನಾವು ಸಾಲ್ವ್ ಮಾಡಿದೇವಲ್ರಿ, ಆ ಬೇಸಿಸ್ ಮೇಲೆ ನಮಗೆ ಇಲ್ಲಿ ಗುರುತಾಗುತ್ತೆ. ಏನು ಗುರುತಾಗುತ್ತೆ ನೋಡಿ, ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 1 minus of cos theta. ಫಾರ್ಮುಲಾ ಏನಿದೆ ರೀ, 2 sin square theta upon 2 ಇದೆನಾ? ಓಕೆ, 2 sin square theta divided by 2. ಸೊ ಆ ಪ್ರಕಾರ ಇದನ್ನು ಬರೆಯೋಣ. 2 sin square theta. ಥೀಟಾ ಜಾಗದಲ್ಲಿ ಏನಿದೆ ಗೈಸ್, m theta ಇದೆ. ಸೊ m ಇಂಟು ಥೀಟಾ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಕೂಡ ಹಾಗೇನೆ 1 minus ಆಫ್ ಕಾಸ್ n theta ಇದೆ. 2 sin square n ಇಂಟು ಥೀಟಾ ಡಿವೈಡೆಡ್ ಬೈ 2. ಓಕೆನಾ? ಸೊ 2 and 2 ದೇ ಬೋತ್ ಗೆಟ್ ಕ್ಯಾನ್ಸಲ್ಡ್ ಔಟ್ ಗೈಸ್. ಎರಡು ವ್ಯಾಲ್ಯೂಸ್ ಇಲ್ಲಿ ಕ್ಯಾನ್ಸಲೇಷನ್ ಆಗ್ತವೆ. ಈಗ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ನಾವೇನು ನೋಡಿದ್ದೇವೆ, ಯಾವತ್ತು ಸೈನ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ ಬಂದರೆ ಸೈನ್ ಇಂಟು ಸೈನ್ ಅಂತ ಹೇಳಿ ನಾನು ಬರೀತಿದ್ದೆ. ಆ ಪ್ರಕಾರನೂ ಬರಿಬೋದು. ಆದರೆ ಇಲ್ಲಿ ನ್ಯೂಮರೇಟರಲ್ಲೂ ಡಿನಾಮಿನೇಟರಲ್ಲೂ ಕೂಡ 2 ಸೈನ್ ಫಂಕ್ಷನ್ ಇವೆ. ಸೊ ಮತ್ತೆ ಈಸಿಯಾಗಿ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಥೀಟಾ ಟೆಂಡಿಂಗ್ಸ್ ಟುವರ್ಡ್ಸ್ 0 ಈ ಪ್ರಕಾರ ನಾನು ಬರಿತೇನೆ. ಸೈನ್ ಆಫ್ m theta divided by 2 whole divided by sine of n theta divided by 2 whole raised to 2. ಕರೆಕ್ಟಾ? ಸ್ಕ್ವೇರ್ ಫಾರ್ಮ್ಯಾಟ್ ಇದೆ. ಕಂಪ್ಲೀಟ್ ಸ್ಕ್ವೇರ್ ಫಾರ್ಮ್ಯಾಟಿಗೆ ಬರೆದ್ರೆ ಏನು ಚೇಂಜ್ ಆಗುತ್ತೆ ರೀ? ಏನೂ ಚೇಂಜ್ ಆಗಲ್ಲ. ಇಟ್ ವಿಲ್ ರಿಮೇನ್ ಸೇಮ್ ಗೈಸ್. ಸೈನ್ ಸ್ಕ್ವೇರ್ ಆಗಿ ಸೈನ್ ಸ್ಕ್ವೇರೇನೆ ನಮಗೆ ಉಳಿಯುವುದು. ಈಗ ನೆಕ್ಸ್ಟ್ ಇಫ್ ಯು ಅಬ್ಸರ್ವ್ ಹಿಯರ್ ಗೈಸ್, ಥೀಟಾ ಜಾಗದಲ್ಲಿ ಏನಿದೆ ರೀ, m theta upon 2 ಇದೆ, n theta upon 2 ಇದೆ ಇಲ್ಲೂ ಕೂಡ. ಕರೆಕ್ಟ್? ಸೊ ಈಗ ಇಲ್ಲಿ ನಾವು ಏನು ಮಾಡೋಣ, ವಾಟ್ ವಿ ನೀಡ್ ಟು ಗೋ ಆಸ್ ನೆಗೆಟ್ ಆಸ್ ಥೀಟಾ ಟೆನ್ಸ್ ಟು 0. ಓಕೆನಾ? ಇಲ್ಲಿ m theta upon 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಳ್ಳೋಣ ಫಾರ್ ದ ನ್ಯೂಮರೇಟರ್. ಸೈನ್ ಆಫ್ m theta divided by 2 ಮಲ್ಟಿಪ್ಲೈಯಿಂಗ್ m theta divided by 2 and dividing m theta divided by 2. ಓಕೆನಾ? whole divided by sine of n theta divided by 2. ಓಕೆ, ಮಲ್ಟಿಪ್ಲೈಯಿಂಗ್ ಒನ್ಸ್ ಅಗೇನ್ ಗೈಸ್ n theta divided by 2 ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ, n theta divided by 2 ನ ನಾನು ಡಿವೈಡ್ ಮಾಡ್ತಿದ್ದೀನಿ. ಓಕೆ, ಸೊ ನೌ ಇಫ್ ಯು ಸಿ ನೆಕ್ಸ್ಟ್ ಸ್ಟೆಪ್, I'll write it down here guys. ಲಿಮಿಟ್. ಓಕೆ, ಸೊ ಸೈನ್ ಆಫ್ ಥೀಟಾ ಡಿವೈಡೆಡ್ ಬೈ ಥೀಟಾ ಫಾರ್ಮ್ಯಾಟಲ್ಲಿ ಇದೇನಾರು ಇದು ಸೈನ್ ಥೀಟಾ ಜಾಗದಲ್ಲಿ m theta divided by 2 ಇದೆ. ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಗೈಸ್. ಆಸ್ ಥೀಟಾ ಟೆನ್ಸ್ ಟು 0 what will be the value? The value will be 1 guys.
ಅರ್ಥ ಆಗ್ತಿದೆ ಅಲ್ರಿ? ನ್ಯೂಮರೇಟ್ರಿಗೂ ಡಿನೋಮಿನೇಟ್ರಿಗೂ ಕೂಡ ಲಿಮಿಟ್ ಫಂಕ್ಷನನ್ನು ನಾನು ಅಪ್ಲೈ ಮಾಡಿ ಡೈರೆಕ್ಟಾಗಿ ಈಗ ಬರೀತೇನೆ ದ ನೆಕ್ಸ್ಟ್ ಸ್ಟೆಪ್ ಇಯರ್. ಸೊ ದ ಕಂಪ್ಲೀಟ್ ವ್ಯಾಲ್ಯೂ ಗೈಸ್, ಈ ಕಂಪ್ಲೀಟ್ ವ್ಯಾಲ್ಯೂ 1 ಬರುತ್ತೆ. ಸೊ ಏನು ಉಳಿಯತ್ತೆ ರೀ ನಮಗೆ? ಎಮ್ ತೀಟಾ ಡಿವೈಡೆಡ್ ಬೈ 2 ಉಳಿಯತ್ತ ರೀ ನ್ಯೂಮರೇಟ್ರಲ್ಲಿ, ಹೋಲ್ ಡಿವೈಡೆಡ್. ಈ ಲಿಮಿಟ್ ಫಂಕ್ಷನು ನಮ್ಮ ಡಿನೋಮಿನೇಟ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ? ಡಿನೋಮಿನೇಟ್ರಿಗೂ ಕೂಡ ಅಪ್ಲೈ ಆಗುತ್ತಾನ. ಸೊ ಸೈನ್ ಎನ್ ತೀಟಾ ಡಿವೈಡೆಡ್ ಬೈ 2, ಎನ್ ತೀಟಾ ಡಿವೈಡೆಡ್ ಬೈ 2 ಲಿಮಿಟ್ ಫಂಕ್ಷನ್ ತೊಗೊಂಡ್ರೆ ಅದು ಕೂಡ 1 ಬರುತ್ತೆ. ರಿಮೈಂಡರ್ ಏನಿದೆ ರೀ? ಎನ್ ತೀಟಾ ಡಿವೈಡೆಡ್ ಬೈ 2 ದಿಸ್ ಗೈಸ್. ಓಕೆ, ಆ್ಯಂಡ್ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟ್, ಖಂಡಿತ ಹೋಲ್ ಸ್ಕ್ವೇರ್ ಅಂತ ಬರ್ದಿಲ್ಲಲ್ರಿ ಇಲ್ಲಿ ಹೊರಗಡೆ. ಓಕೆ, ಸ್ಕ್ವೇರ್ ಫಾರ್ಮ್ಯಾಟ್ ಕೂಡ ಇದೆ. ಸೊ ನಾವು ಇಟ್ ಈಸ್ ಇನ್ ದಿಸ್ ಫ್ಯಾಷನ್, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್. ಕರೆಕ್ಟಾ? ಸೊ ವಾಟ್ ವಿಲ್ ದಿಸ್ ಬಿ ಗೈಸ್? ತೀಟಾ ಎಮ್ ಸ್ಕ್ವೇರ್ ತೀಟಾ ಸ್ಕ್ವೇರ್ ಅಪಾನ್ 4 ಹೋಲ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ತೀಟಾ ಸ್ಕ್ವೇರ್ ಅಪಾನ್ 4. ಡಿನೋಮಿನೇಟ್ರಲ್ಲಿ 4 ಆ್ಯಂಡ್ 4 ಕ್ಯಾನ್ಸಲೇಷನ್ ಆಗುತ್ತೆ. ತೀಟಾ ಸ್ಕ್ವೇರ್ ಆ್ಯಂಡ್ ತೀಟಾ ಸ್ಕ್ವೇರ್ ಕೂಡ ಕ್ಯಾನ್ಸಲೇಷನ್ ಆಗುತ್ತೆ. ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಓಕೆ, ಸೊ ವಾಟ್ ಈಸ್ ದಿ ರಿಮೈಂಡರ್ ಹಿಯರ್ ಗೈಸ್? ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಅರ್ಥ ಆಗ್ತಿದೆ ಗೈಸ್? ಇದು ನೋಡಿ ಎಷ್ಟಿದೆ, ಇದು ಇಷ್ಟೇ ಇದೆ. 1 2 3 4 ಆ್ಯಂಡ್ 5 ಸ್ಟೆಪ್ಸ್ ವೆರಿ ಜಸ್ಟ್ 5 ಸ್ಟೆಪ್ಸಿಗೆ ನಿಮಗೆ 3 ಮಾರ್ಕ್ಸ್ ಕ್ವೆಶನ್ಸು ಇವೆರಿ. ಓಕೆ, 5 ಸ್ಟೆಪ್ಸಲ್ಲಿ ಗೈಸ್, ಓನ್ಲಿ ವಿದಿನ್ 5 ಸ್ಟೆಪ್ಸ್ ಯು ಆರ್ ಏಬಲ್ ಟು ಸೆಕ್ಯೂರ್ ಅಬೌಟ್ 3 ಮಾರ್ಕ್ಸ್. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಗೈಸ್. ಅರ್ಥ ಆಗುತ್ತಿದೆ? ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್. ಪ್ಲೀಸ್ ಆಸ್ಕ್ us questions and doubts if you have any furthermore queries regarding this subject topic. So once again guys, let me consider another question. ಅರ್ಥ ಆಗ್ತಿದೆ ಅಲ್ರಿ ನಿಮ್ಮೆಲ್ಲರಿಗೂ? ಸೊ ಬೇಗ ನೀವು ಜಾಯ್ನ್ ಆಗಿ ಗೈಸ್. ಓಕೆ, ಇಫ್ ಯು ಜಾಯ್ನ್ ಇನ್ ಲೈವ್ ಸೆಷನ್ಸ್ ದೆನ್ ಇಟ್ ವಿಲ್ ಬಿ ಕ್ವೈಟ್ ಎಫೆಕ್ಟಿವ್ ಗೈಸ್. ಕ್ವೈಟ್ ಎಫೆಕ್ಟಿವ್ ಆಗಿರುತ್ತೆ ಲೈವ್ ಸೆಷನ್ಸನ್ನು ನೀವು ಜಾಯ್ನ್ ಅಪ್ ಆದರೆ. ಸೊ ದಿಸ್ ಈಸ್ ದಿ ಲಾಸ್ಟ್ ಕ್ವೆಶನ್ ಗೈಸ್. ಇವತ್ತಿನ ಲಾಸ್ಟ್ ಕ್ವೆಶನು ನೋಡಿ ಯಾವ ಪ್ರಕಾರ ಇದು ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ಲಿಮಿಟ್ ಆಸ್ ಸೈನ್ ಆಫ್ 2x ಪ್ಲಸ್ ಸೈನ್ ಆಫ್ 6x ಡಿವೈಡೆಡ್ ಬೈ ಸೈನ್ 5x ಮೈನಸ್ ಆಫ್ ಸೈನ್ ಆಫ್ 3x. ಸೊ ಒನ್ಸ್ ಅಗೇನ್ ಗೈಸ್, ಮತ್ತೆ ನಾವು ಇಲ್ಲಿ ಏನು ಮಾಡೋಣ ರೀ? ಸಿ ಲಿಮಿಟ್ ಆಸ್ x ಟೆನ್ಸ್ ಟು 0 ಸೈನ್ 2x ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2x ಗೈಸ್. 2x ಮಲ್ಟಿಪ್ಲೈ ಮಾಡ್ತಿದ್ದೀನಿ, 2x ಅನ್ನು ನಾನು ಡಿವೈಡ್ ಮಾಡ್ತಿದ್ದೀನಿ. ಪ್ಲಸ್ ಆಫ್ ಸೈನ್ ಆಫ್ 6x ಇದೆನಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 6x. ಒನ್ಸ್ ಅಗೇನ್ ಮಲ್ಟಿಪ್ಲೈ 6x ಡಿವೈಡ್ 6x. ಅದು ನ್ಯೂಮರೇಟರ್ ಆಯಿತು. ಈಗ ಡಿನೋಮಿನೇಟರ್ನ ತಗೊಳ್ಳಿ. ಸೈನ್ ಆಫ್ 5x ಇದೆ ರೀ, ಸೈನ್ ಆಫ್ 5x ಮಲ್ಟಿಪ್ಲೈ 5x ಡಿವೈಡ್ 5x. ಓಕೆ, ದೆನ್ ಮೈನಸ್ ಆಫ್ ಸೈನ್ ಆಫ್ 3x ಇದೆ ರೀ. ಸೊ ಸೈನ್ ಆಫ್ 3x ಇದೆ, ಮಲ್ಟಿಪ್ಲೈ 3x ಡಿವೈಡ್ ಬೈ 3x. ಓಕೆ, ಸೊ ಈ ಪ್ರಕಾರ ನಮಗೆ ಕಂಪ್ಲೀಟ್ ಈ ಫಂಕ್ಷನು, ಈ ಒಂದು ಫ್ಯಾಕ್ಟರ್ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಇಲ್ಲಿ ಏನು ಮಾಡಬಹುದು? ಸಿ ಆರ್ ಗ್ಯಾಸ್ ಲಿಮಿಟ್ ಫಂಕ್ಷನನ್ನು ನಾವು ನ್ಯೂಮರೇಟರಿಗೆ ಸಪ್ರೇಟಾಗಿ, ಡಿನಾಮಿನೇಟರಿಗೆ ಸಪ್ರೇಟಾಗಿ ಇದನ್ನು ಈಗ ನಾವು ಅಪ್ಲೈ ಮಾಡಬಹುದು. ಓಕೆ, ಸೊ ಸಿ ಆರ್ if I consider the next step, limit of sin 2x divided by 2x standard format, that will be 1. Correct? Limit ಈ ಫಂಕ್ಷನ್ಗೆ ಅಪ್ಲೈ ಮಾಡ್ತಿದ್ದೀನಿ, that will be 1. ಏನು ಉಳಿಯುತ್ತೆ? 2x ಪ್ಲಸ್ 6x upon 6x sin 6x upon 6x ಲಿಮಿಟ್ ಫಂಕ್ಷನ್, ಅದು ಕೂಡ 1 ಬರುತ್ತೆ. ವಾಟ್ ಈಸ್ ದಿ ರಿಮೈಂಡರ್? 6x ಹೋಲ್ ಡಿವೈಡೆಡ್ ಬೈ ಲಿಮಿಟ್ ಆಫ್ sin 5x upon 5x, that is also 1. 5x ಉಳಿದಿದೆ, ಅದನ್ನು ಇಲ್ಲಿ ಬರೆದಿದ್ದೇನೆ. ಮೈನಸ್ ಆಫ್ ಲಿಮಿಟ್ ಆಫ್ ಸೈನ್ 3x upon 3x, ದಟ್ ಈಸ್ ಆಲ್ಸೋ 1. 3x ಉಳಿದಿದೆ, ಅದನ್ನು ಕೂಡ ನಾನು ಇಲ್ಲಿ ಬರೀತಿದ್ದೇನೆ. ಈಗ ನೆಕ್ಸ್ಟು ನ್ಯೂಮರೇಟ್ರಲ್ಲೂ ಎಕ್ಸ್ ಕಾಮನ್ ಇದೆ, ಡಿನೋಮಿನೇಟ್ರಲ್ಲೂ ಎಕ್ಸ್ ಕಾಮನ್ ಇದೆ. ಅದನ್ನು ನಾವು ಎಲಿಮಿನೇಟ್ ಮಾಡ್ಬೋದು ರೀ. ಓಕೆ, ಕಾಮನ್ ತೆಗೆದುಬಿಟ್ಟು. ಸೊ ನ್ಯೂಮರೇಟ್ರಲ್ಲಿ ಏನು ಉಳಿಯುತ್ತೆ? 2 ಪ್ಲಸ್ ಆಫ್ 6. ಡಿನೋಮಿನೇಟ್ರಲ್ಲಿ ಏನು ಉಳಿಯುತ್ತೆ? 5 ಮೈನಸ್ ಆಫ್ 3. 6 ಪ್ಲಸ್ 2 8. 5 ಮೈನಸ್ 3 ಗೈಸ್ ಇಸ್ ನಥಿಂಗ್ ಬಟ್ 2. 2 1s are 2 4s are. ಸೊ ಆನ್ಸರ್ ಬರ್ತಿರೋದು 4. So what is the answer that we are getting guys? Answer is nothing but 4 guys. Correct? So these are certain 3 marks questions that I have solved in guys. So join agi live classes ಗೆ join agri. Live classes ಅಲ್ಲಿ ನೀವು attend ಆದರೆ the cooperation with the educator is possible. You can ask number of doubts, number of questions. ಮತ್ತೆ ಲೈವ್ ಸೆಷನ್ ಅಲ್ಲಿ ಒಂದು ಬೇರೆ ಮೆಥಡಾಲಜಿಯಿಂದ ನೀವು ಕಲಿತೀರಾ. ಓಕೆ, so from 25th of August guys, if
Let me inform you once again from 25th of August, guys. We are starting our classes. Yes. ಓಕೆ ಸೊ ಬೇಗ ಫಾಸ್ಟಾಗಿ ನೀವು ಜಾಯ್ನ್ ಆಗಿ 25th of August ನಮ್ಮ ಅನ್ ಅಕಾಡೆಮಿ ಆ್ಯಪಲ್ಲಿ you will be able to discuss with the educators and we will be discussing further more topics here guys. And then ನಮ್ಮ ಕೋಡನ್ನು ನೀವು ಯೂಸ್ ಮಾಡಿ ರಿಯೋ 10 ಅಂತ ಹೇಳಿ you will have a number of profits in our app. Okay, so ನಿಮ್ಗೆ ಏನು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೈಸ್. ಅನ್ಅಕಾಡೆಮಿ ಕರ್ನಾಟಕ PUC ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. Okay, then we'll be meeting again guys in next session with the wonderful questions. Do join me live. Up till then, have a great time guys. Be seeing you again in the next class. Bye guys, take care.